ವನ್ನು ವಿಚಾರ ಮಾಡಿದ್ವಿ. ಮತ್ತು ರಾಜರಾಜಾರ್ಚಿತ ರಾಜ್ಞಿ ರಮ್ಯಾ ರಾಜೀವಲೋಚನ ಇಲ್ಲಿಂದ ಪ್ರಾರಂಭ ಮಾಡಿ ಆ ರಕಾರ ಪ್ರಧಾನವಾದ ಅಕ್ಷರಗಳು, ಅದರಲ್ಲಿ ರಕ್ಷಾಕರಿ, ರಾಕ್ಷಸಗ್ನಿ, ರಾಮ, ರಮಣರಂಪಟ ಇತ್ಯಾದಿ ರಕಾರ ಅಗ್ನಿ ಬೀಜಾಕ್ಷರ ಸಂಯುಕ್ತವಾದ ನಾಮಗಳನ್ನು ಚಿಂತನೆ ಮಾಡಿದ್ವಿ. ಇವತ್ತು ಇನ್ನೊಂದು ವಿಶೇಷವಾದ ಒಂದು ಗುಚ್ಛ. ಇದರಲ್ಲಿ ಕಾಮ್ಯ, ಕಾಮಕಲಾ ರೂಪ, ಕದಂಬ ಕುಸುಮಪ್ರಿಯ, ಕಲ್ಯಾಣಿ ಜಗತಿ ಕಂದ, ಕರುಣಾ ರಸಸಾಗರ ಇದೆಲ್ಲ ಕಕಾರದಿಂದ ಪ್ರಾರಂಭವಾಗ್ತಕ್ಕಂಥ ನಾಮಗಳಿಗೆ ನಾವು ಪ್ರವೇಶ ಮಾಡಿದ್ದೇವೆ. ಇಲ್ಲಿ ಕಾಮ್ಯ, ಕಾಮಕಲಾ ರೂಪ ಇದರ ಬಗ್ಗೆ ಒಂದು ಸುದೀರ್ಘವಾದ ಒಂದು ವಿಚಾರವನ್ನೇ ನಿನ್ನೆ ದಿವಸ ಮಾಡಿದ್ದೇವೆ. ಅದರಲ್ಲಿ ಕದಂಬ ಕುಸುಮ ಪ್ರಿಯ ಅಂತಂದರೆ, ಕದಂಬ ಕುಸುಮ ಅಂದರೆ ದೇವಲೋಕದಲ್ಲಿರ್ತಕ್ಕಂಥ ಒಂದು ಕದಂಬ ಕುಸುಮ. ಇದ್ರ ಬಗ್ಗೆನೂ ಮುಂದೆ ವಿಚಾರ ಮಾಡೋಣ. ಇವತ್ತು ಬರತಕ್ಕಂಥ ನಾಮದಲ್ಲೂ ಮುಂದೆ ಇದರ ವಿಚಾರವಾಗಿ ಬರುತ್ತೆ. ಅಂದರೆ ಒಂದು ಸಮೂಹವನ್ನು, ಆ ಕದಂಬ ಸಮೂಹವನ್ನು ಕುಸುಮವನ್ನಾಗಿ ಆ ಕದಂಬ ಕುಸುಮವನ್ನು ಅರ್ಪಿಸಿದರೆ ಆ ತಾಯಿಗೆ ಖುಷಿಯಾಗುತ್ತೆ, ಸಂತೋಷವಾಗುತ್ತೆ ಅಂಥೇಳಿ ನಾವು ವಿಚಾರ ಮಾಡಿದ್ದೀವಿ. ಇಲ್ಲಿ ಒಂದು ವಿಶೇಷವನ್ನು ನಾವು ಗಮನಿಸಬೇಕು. ಇಲ್ಲಿ ಮುಂದೆ ಬರ್ತಕ್ಕಂಥ ಎಲ್ಲ ನಾಮಗಳು ಕಕಾರದಿಂದ ಪ್ರಾರಂಭವಾಗುತ್ತೆ. ಕಲ್ಯಾಣಿ ಜಗತಿ ಕಂದ, ಕರುಣಾ ರಸಸಾಗರ, ಕಲಾವತಿ, ಕಲಾರೂಪ, ಕಾಂತ, ಕಾದಂಬರಿ ಪ್ರಿಯ ಅಂತ ಈ ಲಲಿತಾ ತ್ರಿಶತಿನೇ ಕಕಾರ ರೂಪಿಣಿ ಕಲ್ಯಾಣಿಯಿಂದ ಪ್ರಾರಂಭವಾಗುತ್ತೆ. ಆ ಕಲ್ಯಾಣಿ ನಾಮ ಆ ಕಕಾರದಿಂದ ಪ್ರಾರಂಭವಾಗುತ್ತೆ. ಇಲ್ಲಿ ಕಕಾರದಿಂದ ಪ್ರಾರಂಭವಾಗ್ತಕ್ಕಂಥ ಬೀಜಾಕ್ಷರವನ್ನು ಈ ಎಲ್ಲ ನಾಮಗಳಲ್ಲಿ ನಿಕ್ಷೇಪ ಮಾಡಿದ್ದಾರೆ. ಅದನ್ನು ಒಂದೊಂದೇ ವಿಚಾರ ಮಾಡೋಣ. ಇದರಲ್ಲಿ ಮೊದಲನೇ ನಾಮ ಕಲ್ಯಾಣಿ. ಕಲ್ಯಾಣ ಅಂದರೆ ಕಲ್ಯಾಣ ಪ್ರದಳಾಗಿರ್ತಕ್ಕಂಥ ಆ ತಾಯಿ ಅಂತ. ಕಲ್ಯಾಣಿ ಅಂತಂದರೆ ಮಂಗಳ ಸ್ವರೂಪಿಣಿ ಅಂತ ಅರ್ಥ. ಇಲ್ಲಿ ಆ ಮಂಗಳ ಸ್ವರೂಪಿಣಿಯಾದ ತಾಯಿ ಕಲ್ಯಾಣಿ ಅಂತ. ಈ ಕಲ್ಯಾಣಿ ಜಗತೀಕಂದ, ಕರುಣಾ ರಸಸಾಗರ ಅಂತ. ಇಲ್ಲಿ ಕಲ್ಯ ಅಂತಂದರೆ ಮಂಗಳಕರವಾದ ವಾಗ್ರೂಪಿಣಿ ಅಂತ. ಕಲ್ಯಾಣಿ ಅಂದರೆ ಬರೀ ಮಂಗಳ ಅಂತಲ್ಲ, ಕಲ್ಯ ಅನ್ನೋ ಪದಕ್ಕೆ ಇನ್ನೊಂದು ನಿರ್ವಚನ ಮಂಗಳಕರವಾದ ವಾಗ್ರೂಪಿಣಿ ತಾಯಿ ಇವಳು ಅಂತ. ಅಂದರೆ ಮಂಗಳಕರವಾದ ವಾಕ್ ಅಂದರೆ ಒಂದು ಶುಭಕರವಾದ ವಾಕ್, ಶುಭಕರವಾದ ಒಂದು ಮಾತು, ಶುಭಕರವಾದ ಒಂದು ವಾಕ್ ಅಂತ. ಶುಭಕರವಾದ ವಾಕ್ ಯಾವುದು? ಶುಭಕರವಾದ ವಾಕ್ಗಳೆಲ್ಲ ಮಂತ್ರ ರೂಪದಲ್ಲಿದೆ. ಆ ಮಂತ್ರದ ರೂಪದಲ್ಲಿ ಯಾವುದಿದೆ ಅಂದರೆ ಅದೆಲ್ಲ ವೇದಗಳಲ್ಲಿದೆ. ಮಂತ್ರ ರೂಪದಲ್ಲಿ ಶಬ್ದ ಸಂತತಿಂ ಪು ಉತ್ಪಾದಯೇತಿ ಇತಿ ಕಲ್ಯಾಣಿ ಅಂತ ನಿರ್ವಚನ ಬರುತ್ತೆ. ಹಾಗಾಗಿ ಈ ವಾಗ್ರೂಪವಾದ ಶಬ್ದ ಸಂತತಿಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ, ಅಂದರೆ ಆ ವಾಗ್ರೂಪವಾಗಿ ಬರುವ ಎಲ್ಲ ಮಂತ್ರ ಸ್ವರೂಪಿಣಿ ಇವಳಾಗಿರೋದ್ರಿಂದ ಕಲ್ಯಾಣಿ ಅಂತ ಕರೀತಾರೆ. ಹಾಗಾಗಿ ಇವಳು ಮಂಗಳ ಸ್ವರೂಪಿಣಿ, ಮಂಗಳಕರವಾದ ವಾಕ್ ಸ್ವರೂಪಿಣಿ ಅಂತ ಅರ್ಥ. ಕಲ್ಯಾಣಿ ಜಗತೀ ಕಂದ. ಜಗತೀ ಕಂದ ಅಂದರೆ ಜಗತ್ತೆಂಬ ಬಳ್ಳಿಗೆ ಗೆಡ್ಡೆಯಂತಿರುವವಳು ಅಂತ. ಕಂದ ಅಂದರೆ ಕಂದಮೂಲಗಳು ಅಂತ. ಋಷಿಮುನಿಗಳು ಅವರ ಆಹಾರವನ್ನಾಗಿ ಕಂದಮೂಲಗಳನ್ನು ಆಹಾರವಾಗಿ ಉಪಯೋಗಿಸ್ತಾರೆ ಅಂತ ನಾವು ಕೇಳಿದ್ದೀವಿ. ಕಂದಮೂಲಗಳು ಅಂದರೆ ಗೆಡ್ಡೆ ಗೆಣಸುಗಳು. ಆ ಗೆಡ್ಡೆ ಗೆಣಸುಗಳನ್ನು ಕಂದಮೂಲಗಳು ಅಂತ ಕರೀತಾರೆ. ಇಲ್ಲಿ ಜಗತ್ತೆಂಬ ಬಳ್ಳಿಗೆ, ಆ ಬಳ್ಳಿಯೆಲ್ಲ ಒಂದು ಗೆಡ್ಡೆಯಿಂದ ಬರುತ್ತೆ. ಆ ಗೆಡ್ಡೆಯಂತಿರುವವಳು ಅಂತ ಕಂದ ಅಂದರೆ, ಜಗತೀ ಕಂದ ಅಂದರೆ ಜಗತ್ತಿಗೆ ಮೂಲ ಸ್ವರೂಪಳು ಅಂತ. ಅದ ಒಂದು ಕಡೆಯಿಂದ ಎಲ್ಲ ಬರುತ್ತೆ. ಇದನ್ನು ಯೋಗಪರವಾಗೂ ನಾವು ವಿಶ್ಲೇಷಣೆ ಮಾಡ್ಬೋದು. ನಮ್ಮ ಶರೀರದ ಹೃದಯ ಸ್ಥಾನದಿಂದ ವಕ್ಷಸ್ಥಳದಿಂದ 72,000 ನಾಡಿಗಳಲ್ಲಿ ಪ್ರಾಣಶಕ್ತಿ ಪ್ರವಾಹ ಆಗುತ್ತೆ. ಅದರ ಸ್ವರೂಪ ಅಂತಲೂ ನಾವು ಇಲ್ಲಿ ಯೋಗಪರವಾದ ಅರ್ಥನೂ ಇದಕ್ಕೆ ನಾವು ಕೊಡ್ಬೋದು. ಅಂದರೆ ಜಗತೀ ಕಂದ
ಸರ್ವ ಜಗತ್ತಿಗೆ ಮೂಲ ಸ್ವರೂಪಿಣಿಯಾದ ತಾಯಿ ಇವಳು ಅಂತ. ಕಲ್ಯಾಣಿ ಜಗತಿ ಕಂದ ಕರುಣಾರಸಸಾಗರ. ಕರುಣಾರಸಸಾಗರ ಅಂದರೆ ಆ ಕರುಣಾಬ್ಧಿ ಇವಳು, ಅಬ್ಧಿ ರಸಸಾಗರ, ಕರುಣಾರಸದಿಂದ ಕೂಡಿದ ಸಾಗರದಂತೆ ಇರ್ತಕ್ಕಂಥವಳು ಅಂದರೆ ಅವಳ ಕರುಣೆ ಅಪಾರ ಕರುಣೆ ಅಂತ ಅದನ್ನು ಸಾಗರಕ್ಕೆ ಹೋಲಿಸಿದ್ದಾರೆ ಇಲ್ಲಿ. ಅದನ್ನೇ ಇದರ ಒಂದು ಅಂತರಾರ್ಥವನ್ನು ನಾವು ವಿಚಾರ ಮಾಡ್ತಾ ಬಂದರೆ ಕರುಣ ಅಂದರೆ ದಯೆ ಅಂತ, ಕರುಣೆ ಅಂದರೆ ದಯೆ ಅಂತ. ಕರುಣಾ ರಸ ಅಂದರೆ ಇಲ್ಲಿ ರಸ ಅಂದರೆ ಆನಂದ ಅಂತ. ಸಾಗರ ಅಂದರೆ ಒಂದು ಅನಂತ ಮತ್ತು ಅಪಾರವಾದದ್ದು ಅಂತ ಸೂಚಿಸುತ್ತೆ. ಅಂದರೆ ಆ ದಯೆ ಮತ್ತು ಆನಂದ ಸ್ವರೂಪಿಣಿ ಅನಂತಮಯವಾಗಿ ಇರ್ತಕ್ಕಂಥವಳು ಅಂತಲೂ ಅರ್ಥ ಆಗುತ್ತೆ. ಅನಂತಮಯವಾದ ಆನಂದ ಸಾಗರವನ್ನು ದಯೆಯಿಂದ ಉಣಬಡಿಸುವವಳು ಅಂತಲೂ ಅರ್ಥ ಮಾಡಬಹುದು. ಹೀಗೆ ಕರುಣಾರಸ ಸಾಗರ. ಹಾಗಾಗಿ ಅವಳ ಅಪಾರ ಕರುಣೆ ಅಂದರೆ ಯಾರಲ್ಲಿ ಸಂಪತ್ತಿರುತ್ತೆ ಅವರಲ್ಲಿ ಕರುಣೆ ಸ್ವಲ್ಪ ಕೊರತೆ ಇರುತ್ತೆ. ಆ ಕರುಣೆ ಮತ್ತು ಇದು ಐಶ್ವರ್ಯ ಸಂಪತ್ತು ಒಟ್ಟಿಗೆ ಇರೋದಿಲ್ಲ. ಅವೆರಡೂ ಒಟ್ಟಿಗೆ ಇದ್ದರೆ ಆ ಒಟ್ಟಿಗೆ ಇರತಕ್ಕಂಥ ಸ್ವರೂಪ ಅಮ್ಮನವರಾದ್ದರಿಂದ ಕರುಣಾರಸ ಸಾಗರ ಅಂತ ನಾಮ, ಕರುಣಾರಸ ಸಾಗರ. ಇನ್ನು ಮುಂದಿನ ಶ್ಲೋಕಕ್ಕೆ ಪ್ರವೇಶ ಮಾಡೋಣ. ಕಲಾವತಿ ಕಲಾರೂಪ ಕಾಂತ ಕಾದಂಬರಿ ಪ್ರಿಯ. ಇಲ್ಲಿಗೆ ಕಕಾರದಿಂದ ಪ್ರಾರಂಭವಾಗ್ತಕ್ಕಂಥ ನಾಮಗಳು ಮುಕ್ತಾಯವಾಗ್ತವೆ. ಇಲ್ಲಿ ಕಲಾವತಿ ಅಂತಂದರೆ ಕಳಾವತಿ ಅಂತಲೂ ಇದೆ. ಇಲ್ಲಿ ಕಳಾವತಿ ಸಂಸ್ಕೃತದಲ್ಲಿ ಲಕಾರ ಲೋಪ, ಅದು ಲಕಾರನ ಕಳಾ ಅಂತಲೂ ಕರೀತಾರೆ, ಕಲಾ ಅಂತಲೂ ಬರುತ್ತೆ ಇಲ್ಲಿ. ಹಾಗಾಗಿ ಕಳಾವತಿ ಅಂತಲೂ ಆಗುತ್ತೆ. ಈ ಎಲ್ಲ ಕಲೆಗಳಿಗೆ ಕಲಾವತಿ ಅಂದರೆ ಎಲ್ಲ ಕಲೆಗಳಿಗೆ ಅಧಿಪತಿ ಇವಳು ಅಂತ. ಕಲೆಗಳು ಅಂದರೆ ಬೇರೆ ಬೇರೆ ಶಕ್ತಿಗಳು ಅಂತ, ಬೇರೆ ಬೇರೆ ವಿಧವಾದ ಶಕ್ತಿಗಳು ಅಂತ. ಇನ್ನು ಕಳಾ ಅಂತ ನಾವು ನಿರ್ವಚನ ಮಾಡಿದರೆ, ಕಳಾ ಅಂತಂದರೆ ಪ್ರತಿಯೊಂದಕ್ಕೂ ಒಂದು ಕಳೆ ಅಂತ ಇರುತ್ತೆ. ಅದನ್ನು ನಾವು ಕನ್ನಡದಲ್ಲಿ ಕಳೆ ಅಂತ ಕರಿತೀವಿ. ಅದನ್ನೇ ಸಂಸ್ಕೃತದಲ್ಲಿ ಅಗ್ನಿಕಲಾ, ಸೂರ್ಯಕಲಾ, ಚಂದ್ರಕಲಾ, ವಾಯುಕಲಾ, ಈ ಥರ ವಿವಿಧ ಒಂದು ಕಲಾಸ್ವರೂಪಿಣಿ ತಾಯಿ ಇವಳಾದ್ರಿಂದ ಕಲಾವತಿ. ಕಲಾಲಾಪ ಅಂತಂದರೆ ಇಲ್ಲಿ ಕಲಕಂಠಿ ಅಂತ ಒಂದು ನಾಮ, ಕಲಹಂಸ, ಕಲಕಂಠಿ ಅಂತಕ್ಕಂಥ ಅವ್ಯಕ್ತ ಮಧುರವೇ ಕಲಾ. ಆ ಅವ್ಯಕ್ತ ಮಧುರ ಆಲಾಪ ಅಂತಂದರೆ ವಾಕ್. ಆಲಾಪ ಅಂತಂದರೆ ಸಂಗೀತ ಪರವಾಗಿ ಹೇಳಿದರೆ ಒಂದು ಯಾವುದಾದ್ರೂ ಒಂದು ರಾಗವನ್ನು ಪ್ರಾರಂಭ ಮಾಡಬೇಕಾದ್ರೆ ಆ ರಾಗ ಸ್ವರೂಪವನ್ನು ತಿಳಿಯಪಡಿಸೋದಕ್ಕೆ ಆಲಾಪನೆಯಿಂದ ಪ್ರಾರಂಭ ಮಾಡ್ತಾರೆ. ಆ ಆಲಾಪ ಅಂತಂದರೆ ಅದು ಆ ಒಂದು ರಾಗದ ಒಂದು ಛಾಯೆಯನ್ನು ತೋರಿಸ್ತಕ್ಕಂಥ ಒಂದು ವಿಧಾನ ಸಂಗೀತ ಪರವಾಗಿ ಬಂದರೆ. ಹಾಗೆ ಆ ವಾಕ್ಗೂ ಅಷ್ಟೇ, ನಾವು ಮಾತಾಡ್ತಕ್ಕಂಥ ವಾಕ್ಕುವೇ ಆ ಆಲಾಪ ಅಂತಂದರೆ ಇಲ್ಲಿ ಆ ವಾಕ್ ಸಂಬಂಧವಾಗಿರ್ತಕ್ಕಂಥದ್ದು. ಅಮ್ಮನವರ ಆ ಅವ್ಯಕ್ತ ಮಧುರ ಕಲಾ ಆಲಾಪನೆ, ಕಲಾಲಾಪ. ಇಲ್ಲಿ ಕಲಾ ಅಂತಂದರೆ ಅರ್ಥ ವಿದ್ಯೆ ಅಂತ. ಇಲ್ಲಿ ಈಗ 64 ವಿದ್ಯೆಗಳು ಅಂತ ವಿಚಾರ ಮಾಡಿದ್ವಿ ನಾವು. ಚತುಷ್ಷಷ್ಟಿ ಕಲಾ ಅಂತಂದ ಬಂದಾಗ 64 ವಿದ್ಯೆಗಳ ಬಗ್ಗೆ ವಿಚಾರ ಮಾಡಿದ್ವಿ. ಅದು ಯಾವ್ಯಾವುದು ಅಂತ ನಾವು ವಿಚಾರ ಮಾಡಿದ್ದೀವಿ. ಆ 64 ವಿದ್ಯೆಗಳಿಗೆ 64 ಕಲೆಗಳಿದೆ. ಕಲೆಗಳು ಅಂತಂದರೆ ವೃತ್ತಿಗಳು ಅಂತ. ಅಂದರೆ ಅದು ಪ್ರೊಫೆಷನ್ ಆಗಿ ಆ ವಿದ್ಯೆಯನ್ನು ನಾವು ಒಂದು ವೃತ್ತಿಯನ್ನಾಗಿ ಪರಿವರ್ತನೆ ಮಾಡಬೇಕು ಅಂತಂದರೆ, ಅಂದರೆ ಆ ಅಪ್ಲಿಕೇಶನ್ನು. ವಿದ್ಯೆ ಅಬ್ಸಲ್ಯೂಟ್ ನಾಲೆಡ್ಜ್ ಅಂತ ಹೇಳ್ಬೋದು ವಿದ್ಯೆಗೆ. ಆದರೆ ಕಲೆಗೆ ಆ ಒಂದು ಜ್ಞಾನವನ್ನು ಒಂದು ಅಪ್ಲಿಕೇಶನ್ ಅಂತಂತಂದರೆ ನಾವು ಅದನ್ನು ನಮ್ಮ ಜೀವನದಲ್ಲಿ, ನಿಜ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಮಾಡ್ತಕ್ಕಂಥ ಅದನ್ನು ಆ ವೃತ್ತಿಯನ್ನು ಯಾವ ರೀತಿ ಪ್ರೊಫೆಷನ್ನಾಗಿ ಕನ್ವರ್ಟ್ ಮಾಡ್ತೀವಿ ಅಂತ. ಅಂದರೆ ಅದರಿಂದ ಉಪಯೋಗ ಪಡ್ತಕ್ಕಂಥದ್ದಕ್ಕೆ ಕಲೆ ಅಂತ ಕರೀತಾರೆ. ಆ ಕಲೆಗಳು 64 ಇದೆ. ಅದನ್ನು ನಾವು ಸಾಕಷ್ಟು ವಿಚಾರ ಮಾಡಿದ್ದೀವಿ. ಈ ಥರ 64 ವಿದ್ಯೆ ಮತ್ತು ಕಲೆಗಳಿಂದ ಏನು ಕೂಡಿದೆ ಅದರ
ಆಲಾಪ ಅಂದರೆ ಅದರ ವಾಕ್ ಸ್ವರೂಪ ಇವಳು, ಅಂದರೆ ಅಮ್ಮನವರಿಂದ ಇದೆಲ್ಲ ಬಂದಿದೆ ಅನ್ನೋ ಅರ್ಥದಲ್ಲಿ ಕಲಾರೂಪ, ಕಲಾವತಿ, ಕಲಾಲಾಪ, ಕಲಾಲಾಪ ಅಂತ ಕರೀತಾರೆ. ಇಲ್ಲಿ ನಾವಾಗಲೇ ಕಲಾರೂಪನ ಕಳಾರೂಪ ಅಂತ ನಿರ್ವಚನ ಮಾಡಿದರೆ, ಕಳಾ ಅಂತಂದರೆ ನಾವು ಅಗ್ನಿಕಳೆ, ಸೂರ್ಯಕಳೆ, ಚಂದ್ರಕಳೆ, ಬ್ರಹ್ಮಕಳೆ, ರುದ್ರಕಳೆ, ವಿಷ್ಣುಕಳೆ, ಆಮೇಲೆ ಈ ರೀತಿ ಅನೇಕ ವಿಧವಾದ ಕಳಾಸ್ವರೂಪಿಣಿ ಇವಳು. ಅದರ ಒಂದು ಆ ಎಲ್ಲ ಕಳೆಗಳ ಮೂಲ ಮತ್ತು ವಾಕ್ ಸ್ವರೂಪನೂ ಇವಳು. ಹಾಗಾಗಿ ಕಲಾಲಾಪ, ಕಲಾವತಿ, ಕಲಾಲಾಪ. ಕಾಂತ, ಕಾದಂಬರಿ ಪ್ರಿಯ. ಕಾಂತ ಅಂತಂದರೆ ಅಭಿರೂಪತಮಂ ದೇಹಂ ವಹಂ ಕಾಂತ. ಅಭಿರೂಪತಮಂ ದೇಹಂ ವಹಂ ಕಾಂತ ಅಂತ ನಿರ್ವಚನ ಹೇಳುತ್ತೆ. ಅಂದರೆ ಅತ್ಯಂತ ಸುಂದರ ಶರೀರವನ್ನು ಹೊಂದಿರೋರಿಗೆ ಕಾಂತ ಅಂತ ಕರೀತಾರೆ. ಅಂದರೆ ಅತ್ಯಂತ ಸುಂದರವಾದ ಶರೀರವನ್ನು ಹೊಂದಿರತಕ್ಕಂಥವ್ರು ಅಂತ. ಇನ್ನೊಂದು ಅರ್ಥ ಕಾಂತ ಅನ್ನೋದರಲ್ಲಿ ಕಮ್ ಅಂತ ಇದೆ, ಕಾಗೊಂದು ಸೊನ್ನೆ ಕಮ್ ಇದೆ ಅಲ್ಲಿ. ಆ ಕಮ್ಮೆ ಆ ಬ್ರಹ್ಮವೇ ಪರಮಾರ್ಥ ಅಂತ ಹೇಳ್ತಕ್ಕಂಥದ್ದು. ಕಮ್ ಅಂದರೆ ಬ್ರಹ್ಮ ಅಂತಲೂ ಇನ್ನೊಂದು ಅರ್ಥ. ಆ ಪರಬ್ರಹ್ಮ ಸ್ವರೂಪವನ್ನು ಕಮ್ ಅಂತ ಕರೀತಾರೆ, ಬ್ರಹ್ಮನಿಗೂ ಕಮ್ ಅಂತ ಕರೀತಾರೆ. ಆಮೇಲೆ ಸಿದ್ಧಾಂತವಾ ಕಾಂತ ಅಂತ. ಕಾಂತ ಅಂತಂದರೆ ಆ ಬ್ರಹ್ಮವೇ ಪರಮಾತ್ಮ ಎಂದು ಹೇಳುವ ಸಿದ್ಧಾಂತವೇ ಕಾಂತ ಅಂತಕ್ಕಂಥ ನಾಮ. ಇಲ್ಲಿ ಸಿದ್ಧಿಸಿದ ಮತ್ತು ಅಂತವೇ ಸಿದ್ಧಾಂತ, ಸಿದ್ಧಿಸಿದ ಅಂತವೇ ಸಿದ್ಧಾಂತ, ಅದರಿಂದ ಕಾಂತ ಅಂದರೆ ಬ್ರಹ್ಮನ ಇನ್ನೊಂದು ಅರ್ಥ, ಅಂತಕ್ಕಂಥ ಬ್ರಹ್ಮನ ಅಂತ್ಯವನ್ನು ಕೊಡುವವಳು ಕಾಂತ. ಅಂತ ನಿರ್ವಚನ ಮಾಡಿದರೆ, ಅಂದರೆ ಕಮ್ ಅಂದರೆ ಬ್ರಹ್ಮ, ಆ ಬ್ರಹ್ಮನ ಅಂತ ಅಂದರೆ ಬ್ರಹ್ಮನ ಅಂತ್ಯವನ್ನು ಕಾಣುವವಳು ಅಂತ. ಯಾಕೆ ಹಿಂಗಂತ ಹೇಳ್ತಿದ್ರೆ ಬ್ರಹ್ಮನ ಅಂತ್ಯ ಅಂದರೆ ಏನು ಅಂತ? ನಾವು ಮಹಾಪ್ರಳಯ ಸಾಕ್ಷಿಣಿ ಅಂತ ನಾವು ನೋಡಿದ್ವಿ. ಆ ಮಹಾಪ್ರಳಯ ಸಾಕ್ಷಿಣಿಯಲ್ಲಿ ಮಹಾಪ್ರಳಯ ಆದಾಗ ಎಲ್ಲ ಅನಂತ ಕೋಟಿ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳು ಅವಳಲ್ಲಿ ಲೀನ ಆಗಿ ಹೋಗ್ತಾರೆ. ಅವಾಗ ಬ್ರಹ್ಮನು ಲೀನ ಆಗ್ತಾನೆ. ಅದನ್ನು ನಾವು ವಿಚಾರ ಮಾಡಿದ್ವಿ. ಕಲ್ಪ ಅನ್ನೋ ನಾವು ವಿಚಾರ ಮಾಡಿದಾಗ ಬ್ರಹ್ಮ ಕಲ್ಪ ಅಂತ ಬರುತ್ತೆ. ಆ ಬ್ರಹ್ಮನ ಆಯಸ್ಸು ಎಷ್ಟಿದೆ, ಈಗಿರೋ ಬ್ರಹ್ಮ ಯಾರು, ಈಗ ಶ್ವೇತವರ ಕಲ್ಪದ ಬ್ರಹ್ಮ, ಇದರಿಂದ ಪದ್ಮಕಲ್ಪ ಅಂತಿತ್ತು, ಮುಂದಿನ ಬ್ರಹ್ಮ ಯಾರು, ಈ ಥರ ಎಲ್ಲ ವಿಚಾರ ಮಾಡಿದ್ವಿ. ಹಾಗೆ ಹೇಳಬೇಕಾದ್ರೆ ಬ್ರಹ್ಮಂದು ಆಯಸ್ಸು ಪೂರ್ತಿಯಾಗುತ್ತೆ. ಆ ಥರ ಅನೇಕ ಬ್ರಹ್ಮರು ಬರ್ತಾರೆ ಬ್ರಹ್ಮಾಂಡದಲ್ಲಿ. ಆ ಬ್ರಹ್ಮರ ಅಂತ್ಯವನ್ನು ಇವಳು, ಆ ಅಂತ್ಯವನ್ನು ಕಾಣುವವಳು ಇವಳು ಆಗಿರೋದ್ರಿಂದ ಕಾಂತ ಅಂತಲೂ ಆ ಥರನೂ ನಿರ್ವಚನ ನಾವು ಮಾಡಬಹುದು. ಅಂದರೆ ಆ ಥರ ಅರ್ಥವನ್ನು ಇದು ಕೊಡುತ್ತೆ. ಅದು ಸರಿಯಾಗೂ ಇದೆ. ಕಾಂತ, ಕಾದಂಬರಿ ಪ್ರಿಯ. ಕಾದಂಬರಿ ಪ್ರಿಯ ಅಂತಂದರೆ ಇಲ್ಲಿ ನಾವು ಕಾದಂಬರಿ ಅಂತ ಕಾದಂಬರಿ ಪ್ರಿಯ, ಕದಂಬ, ಕುಸುಮ ಎಲ್ಲ ವಿಚಾರ ಮಾಡಿದ್ದೀವಿ. ಕಾದಂಬರಿ ಅನ್ನೋದಕ್ಕೆ ಕಂ ವಾತಂ ದಮಯತೆ ಇತಿ ಕದಂಬ ಅಂತ. ಅಂದರೆ ಕಾದಂಬರಿ ಅಂದರೆ ಕಂ ವಾತಂ ದಮಯತಿ ಇತಿ ಕದಂಬ. ಸಂವಿಧಂ ವೇತ್ತಂ ಅಮೃತಂ ಇತಿ ಕಾದಂಬರಿಹಿ ಅಂತ ನಿರ್ವಚನ ಬರುತ್ತೆ. ಅಂದರೆ ಆ ನಾಡಿಗಳಲ್ಲಿರುವ ದೋಷಗಳನ್ನು ನಿವಾರಿಸಿ ಪುಷ್ಟಿಯನ್ನು ನೀಡುವಳು ಅಂತ. ಹಾಗಾಗಿ ಕಾದಂಬರಿ ಪ್ರಿಯ ಅಂತಕ್ಕಂಥ ಅರ್ಥ ಬರುತ್ತೆ. ಅಂದರೆ ಸಾರವಸ್ತುವಾದ ಜ್ಞಾನ ಅದು ಸರಸ್ವತಿಯ ಸ್ವರೂಪ. ಸರಸ್ವತಿ ವಿದ್ಯೆಗೆ ಅಧಿದೇವತೆ ಸರಸ್ವತಿ. ಆಮೇಲೆ ಆ ವಿದ್ಯೆಗೆ ಅಧಿದೇವತೆ ಆ ಸರಸ್ವತಿಯೊಡನೆ ಪ್ರೀತಿ ಇರುವವಳು ಅಂತ. ಆ ಸಾರವತ್ತಾದ ಜ್ಞಾನ ಸ್ವರೂಪಿಣಿ ಅಂತಲೂ ಅರ್ಥ ಕಾದಂಬರಿ ಅಂತಂದರೆ. ಸಾರವತ್ತಾದ ಜ್ಞಾನ ಸ್ವರೂಪಿಣಿಯಾದ ಆ ಸರಸ್ವತಿ ಅವಳು ಕಂಡ್ರೆ ಇವಳಿಗೆ ಬಹಳ ಪ್ರಿಯವಾಗಿರೋದ್ರಿಂದ ಕಾದಂಬರಿ ಪ್ರಿಯ. ಪ್ರಪಂಚದಲ್ಲಿರುವ ಸರ್ವ ಕುಸುಮಗಳೇ ಕದಂಬ ಅಂತ, ಕದಂಬ ಕುಸುಮಗಳು. ಅದರ ಸಾರನೇ ಕಾದಂಬರಿ. ಆ ಸಾರದ ಅಂದರೆ ಪ್ರಪಂಚದಲ್ಲಿರುವ ಸರ್ವ ಕುಸುಮವೇ ಕದಂಬ. ಆ ಕದಂಬ ಕುಸುಮದ ಸಾರವೇ ಕಾದಂಬರಿ. ಆ ಕದಂಬ ಕುಸುಮ ಸಾರದಲ್ಲಿ ಪ್ರಿಯ ಅಂದರೆ
ಆಸಕ್ತಿಯನ್ನು ಹೊಂದಿರುವವಳು ಈ ತಾಯಿ ಆಗಿರೋದ್ರಿಂದ ಕದಂಬ ಕುಸುಮ ಪ್ರಿಯ ಅಂತ ಬರುತ್ತೆ. ಇದು ಪೂಜಾ ಸಂಕೇತವಾಗಿ ಕದಂಬ ಕುಸುಮ ಅಂದರೆ ಅಮ್ಮನವ್ರಿಗೆ ಇಷ್ಟ ಅಂತಲೂ ಆಗುತ್ತೆ. ಇನ್ನೊಂದು ಅಂತರಾರ್ಥದಿಂದ ನೋಡಿದಾಗ ಆ ಒಂದು ವಿದ್ಯಾದೇವಿಯಾದ ಸರಸ್ವತಿ ಈಕೆಗೆ ಪ್ರಿಯ ಅಂತ ಆಗುತ್ತೆ. ಇನ್ನೂ ನಾವು ಯೋಗ ಪರವಾಗಿ ನೋಡಿದ್ರೆ ಕದಂಬ ಕುಸುಮ ಪ್ರಿಯ ಅಂತಂದರೆ ಅದು ಸಹಸ್ರಾರ ಕಮಲದಲ್ಲಿ ಸಹಸ್ರಾರ ಕಮಲಕ್ಕೆ ಏರಿದಾಗ ಉಂಟಾಗ್ತಕ್ಕಂಥ ಸುಧಾರಸ, ಆ ಸುಧಾರಸದಲ್ಲಿ ಆಸಕ್ತಿ ಇರುವಳು ಪ್ರಿಯ ಅಂತಲೂ ಈ ನಾಮಕ್ಕೆ ನಿರ್ವಚನ ಆಗುತ್ತೆ. ಇನ್ನು ಇಲ್ಲಿಂದ ಮುಂದಕ್ಕೆ ಇಲ್ಲಿಗೆ ಕಕಾರ ರೂಪಿಣಿ ಕಲ್ಯಾಣಿ, ಆ ಕಕಾರದಿಂದ ಪ್ರಾರಂಭವಾಗ್ತಕ್ಕಂಥ ಎಲ್ಲ ನಾಮಗಳು ಇಲ್ಲಿಗೆ ಮುಗಿಯುತ್ತೆ. ಇನ್ನು ಒಂದು ವಿಶೇಷವಾದ ಒಂದು ನಾಮಗಳಿಗೆ ನಾವು ಈಗ ಪ್ರವೇಶ ಮಾಡ್ತಾ ಇದ್ದೀವಿ. ವರದ, ವಾಮನಯನ, ವಾರುಣಿ, ಮದವಿಹ್ವಲ, ವಿಶ್ವಾಧಿಕ, ವೇದವೇದ್ಯ, ವಿಂಧ್ಯಾಚಲ ನಿವಾಸಿನಿ, ವಿಧಾತ್ರಿ, ವೇದಜನನಿ, ವಿಷ್ಣುಮಾಯಾ ವಿಲಾಸಿನಿ ಅಂತ ಈ ಒಂದು ನಾಮಗಳಲ್ಲಿ ಒಂದು ವಿಶೇಷತೆಯನ್ನು ನಾವು ಗಮನಿಸ್ಬೋದು. ಇಲ್ಲಿಂದ ಪ್ರಾರಂಭವಾಗ್ತಕ್ಕಂಥ ಎಲ್ಲ ನಾಮಗಳು ವಕಾರದಿಂದ ಪ್ರಾರಂಭ ಆಗ್ತಾಯಿದೆ. ವರದ, ವಾಮನಯನ, ವಾರುಣಿ, ಮದವಿಹ್ವಲ ನೋಡಿ ಎಲ್ಲ ವಕಾರದಿಂದ ಪ್ರಾರಂಭ ಆಗ್ತಾಯಿದೆ. ಇಲ್ಲಿ ಇದೊಂದು ವಿಶೇಷವಾದ ಒಂದು ವಿದ್ಯೆಗೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇಲ್ಲಿ ವಾರುಣಿ ವಿದ್ಯಾ ಅಂತ, ಇಲ್ಲಿ ವರದ, ವಾಮನಯನ, ವಾರುಣಿ, ಮದವಿಹ್ವಲ ಅಂತ ಬರ್ತಾ ಇದೆಯಲ್ಲ, ಇಲ್ಲಿ ವಾರುಣಿ ವಿದ್ಯೆ ಅಂತ ನಾವು ಅನೇಕ ವಿದ್ಯೆಗಳನ್ನು ನೋಡಿದ್ವಿ. ಭಾನುವಿದ್ಯೆ ನೋಡಿದ್ವಿ, ಚಂದ್ರವಿದ್ಯೆ ನೋಡಿದ್ವಿ. ಈ ಥರ ಎಲ್ಲ ಒಂದೊಂದೇ ವಿದ್ಯೆಗಳನ್ನು ವಶಿನ್ಯಾದಿ ವಾಗ್ದೇವತೆಗಳು ಆವಿಷ್ಕಾರ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ವಾರುಣಿಯಿಂದ ವಕಾರದಿಂದ, ವಕಾರ ಅಂದರೆ ಇಲ್ಲಿ ವಕಾರ ಅಮೃತ ಬೀಜ, ಆ ಅಮೃತ ಬೀಜ ನಿಕ್ಷೇಪವಾಗಿರ್ತಕ್ಕಂಥ ನಾಮಗಳು ಇಲ್ಲಿಂದ ಮುಂದೆ ಬರುತ್ತೆ. ಇದರಲ್ಲಿ ಶ್ರೀವಿದ್ಯಾಪರವಾದ ವಾರುಣಿ ವಿದ್ಯಾ ರಹಸ್ಯ ಇಲ್ಲಿ ನಿಕ್ಷೇಪವಾಗಿದೆ. ಅದನ್ನು ಸ್ವಲ್ಪ ವಿಚಾರ ಮಾಡೋಣ. ಇಲ್ಲಿ ವರದ ಅಂತಂದರೆ ವರ ಅಂದರೆ ಕೋರಿಕೆ, ನಮ್ಮದು ಏನು ಕೋರಿಕೆ ಇದೆ ಅದನ್ನು ಕೋರಿಕೆಯನ್ನು ಈಡೇರಿಸುವವಳು, ಅದಕ್ಕೆ ವರದ ಅಂತ ಕರಿತೀವಿ. ವರದ ಅಂದರೆ ವರಪ್ರದಾಯಿನಿ ಅಂತಲೂ ಅರ್ಥ ಆಗುತ್ತೆ. ಇಲ್ಲಿ ವರದ ನಾಮಕ್ಕೆ ವಕಾರ ಅಮೃತ ಬೀಜ ನಿಕ್ಷೇಪವಾಗಿದೆ. ಇದು ಆರೋಗ್ಯ, ಇದನ್ನು ಈ ವಕಾರ ಬೀಜಾಕ್ಷರ ಅನುಸಂಧಾನ ಮಾಡಿದರೆ ನಮಗೆ ಆರೋಗ್ಯ ಲಭಿಸುತ್ತೆ. ಈ ವಕಾರದಿಂದ ಪ್ರಾರಂಭವಾಗ್ತಕ್ಕಂಥ ಈ ನಾಮಗಳನ್ನು ನಾವು ಅನುಸಂಧಾನ ಮಾಡಿ ಆ ತಾಯಿಯನ್ನು ಸ್ತುತಿಸಿದರೆ ನಮಗೆ ವಿಶೇಷವಾಗಿ ಆರೋಗ್ಯ ಲಭಿಸುತ್ತೆ ಅಂತ ತಿಳಿಸುತ್ತೆ. ಹಾಗಾಗಿ ಯಾರಿಗೆ ಆರೋಗ್ಯದಲ್ಲಿ ಏರ್ಪೇರಾಗಿದೆ ಅವರು ಈ ವಕಾರದಿಂದ ಪ್ರಾರಂಭವಾಗ್ತಕ್ಕಂಥ ಇದಿಷ್ಟು ನಾಮಗಳನ್ನು ಸ್ವಲ್ಪ ಹೆಚ್ಚು ಪಠನೆ ಮಾಡಬಹುದು. ಇಲ್ಲಿ ವರ ಅಂದರೆ ಶ್ರೇಷ್ಠವಾದದ್ದನ್ನು ಕೊಡ್ತಕ್ಕಂಥದ್ದು ಅಂತ. ವರ ಅಂದರೆ ನಮಗೆ ಯಾವುದೋ ಒಂದು ಲೌಕಿಕವಾಗಿ ನಮಗೆ ಇರ್ತಕ್ಕಂಥ ಒಂದು ಕಾಮನೆಯನ್ನು ಕೋರಿಕೊಳ್ಳುವುದು ಅಂತ ಅಷ್ಟಕ್ಕೆ ಸೀಮಿತವಾಗಿರ್ತಕ್ಕಂಥ ಅರ್ಥ ಅಲ್ಲ. ಇಲ್ಲಿ ವರ ಅಂತಂದರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ವರ ಅಂತ ಕರೀತಾರೆ. ಯಾವಾಗಲೂ ನಾವು ಯಾವುದೋ ಒಂದು ಸರಳವಾದ ವಿಚಾರವನ್ನು ನಾವು ಕೋರಿಕೊಂಡ್ರೆ ಅದನ್ನು ಯಾರು ಕೊಟ್ಟುಬಿಟ್ರೆ ಅದನ್ನ ವರ ಅಂತ ಹೇಳಲ್ಲ. ಆದರೆ ವರ ಅಂತ ಕರೆಸ್ಕೋಬೇಕು ಅಂದರೆ ಅದು ಯಾವುದೋ ಒಂದು ವಿಶೇಷವಾಗಿರಬೇಕು. ಅಂದರೆ ಯಾರಿಗೂ ಇಲ್ಲೇದಿರ್ಬೋದು. ದೇವತೆಗಳನ್ನು ವರ ಕೇಳೋದು ಅಂದರೆ ನನಗೆ ದೀರ್ಘಾಯುಷ್ಯ ಕೊಡು, ನನಗೆ ಮರಣವಿಲ್ದಂಗೆ ಮಾಡೋ, ಎಲ್ಲ ರಾಕ್ಷಸರು ಕೇಳ್ಕೊಳ್ಳೋದನ್ನು ನಾವು ನೋಡಿದ್ದೀವಿ. ಅದಕ್ಕೆ ವರ ಅಂತ ಕರೀತಾರೆ. ಇಲ್ಲಿ ಆ ವರ ಅಂತಂದರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ. ಇಲ್ಲಿ ಜ್ಞಾನಿಗಳಿಗೆ ಮತ್ತು ಮುಮುಕ್ಷುಗಳಿಗೆ ಅವರಿಗೆಲ್ಲ ಅತ್ಯಂತ ಶ್ರೇಷ್ಠವಾಗಿರೋದು ಯಾವುದು? ಮೋಕ್ಷ. ಸೊ ವರದ ಅಂತಂದರೆ ಇಲ್ಲಿ ಮೋಕ್ಷಪ್ರದಾಯದ ಅತ್ಯಂತ ಶ್ರೇಷ್ಠವಾದದ್ದು ಯಾವುದು? ಪುರುಷಾರ್ಥದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳಿದೆ. ಧರ್ಮ ಅರ್ಥ ಕಾಮಗಳನ್ನು ಕೋರ್ಕೋತಾರೆ ಬೇಕಾದವರು. ಆದರೆ ವಿಶೇಷವಾಗಿರ್ತಕ್ಕಂಥ ಆ ನಾಲ್ಕನೇ ಒಂದು ಪುರುಷಾರ್ಥ ಫಲ ಅಂದರೆ ಮೋಕ್ಷ. ಆ ಮೋಕ್ಷವನ್ನು ವರವಾಗಿ ಜ್ಞಾನಿಗಳು ಕೇಳ್ಕೊತಾರೆ. ಅದನ್ನು ಅನುಗ್ರಹಿಸ್ತಕ್ಕಂಥ ಶಕ್ತಿ ಆ ತಾಯಿಗಿರೋದ್ರಿಂದ ಇವಳು ವರದ ಅಂತ ನಾವು ಅರ್ಥ ಮಾಡ್ಕೋಬೋದು. ದೇವಿ ಪುರಾಣದಲ್ಲಿ ಒಂದು ವಿಶೇಷವಾಗಿ ಬರುತ್ತೆ. ಈ ವರದ ಅಂತಕ್ಕಂಥ ದೇವಿಯನ್ನು ನವಮಿ ದಿನ ಅಮ್ಮನವರನ್ನು ಸಮಾಧಿಯಲ್ಲಿ ಅಂದರೆ ಯೋಗಪರವಾದ ಸಮಾಧಿಯಲ್ಲ, ಏಕಾಗ್ರತೆಯಿಂದ ಅಂದರೆ ಸಮಾಧಿ ಅಂದರೆ ಇಲ್ಲಿ ಸಮವಾದ ದೀಹಿ ಅಂದರೆ ಸಮನಾದ ಬುದ್ಧಿಯಿಂದ
ಏಕಾಗ್ರತೆಯಿಂದ ಆರಾಧಿಸುವವರಿಗೆ ಅವರಿಗೆ ವರವನ್ನು ಕೊಡ್ತಾಳೆ ಈ ತಾಯಿ. ಆದ್ದರಿಂದ ವರದ ಅಂತ ಹೆಸರು ಬಂದಿದೆ. ಇದನ್ನು ಭಾಳ ವಿಶೇಷವಾಗಿ ಗಮನಿಸಬೇಕು. ವರದ ಅಂದರೆ ಯಾವಾಗಲೂ ವರ ಕೊಡ್ತಕ್ಕಂಥ ಶಕ್ತಿ ಆ ತಾಯಿಗಿದೆ. ಆದರೆ ಈ ಒಂದು ವರದಾ ದೇವಿಯನ್ನು, ವರದ ಅಂದರೆ ವರವನ್ನು ವಿಶೇಷವಾದ ಶ್ರೇಷ್ಠವಾದದ್ದನ್ನು ಕೊಡ್ತಕ್ಕಂಥ ಶಕ್ತಿ ಇರುವ ಆ ತಾಯಿಯನ್ನು ನಾವು ಆರಾಧನೆ ಮಾಡಬೇಕಾಗಿರ್ಬೇಕಾದ್ರೆ ವಿಶೇಷವಾಗಿ ನಾವು ನವಮಿ ದಿವಸ ನಾವು ಅಮ್ಮನವ್ರನ್ನ ಸಮಾಧಿಯಲ್ಲಿ ಅಂದರೆ ಏಕಾಗ್ರತೆಯಲ್ಲಿ ಸಮಾನವಾದ ಬುದ್ಧಿಯಿಂದ ಆರಾಧನೆ ಮಾಡಿದ್ರೆ ಅಂಥವರಿಗೆ ಶೀಘ್ರವಾಗಿ ವರವನ್ನು ಕರುಣಿಸ್ತಕ್ಕಂಥ ಶಕ್ತಿ ಇರೋಳು. ಹಾಗಾಗಿ ವರದ ಅಂತ. ಇಲ್ಲಿ ಸಾಗರದ ಹತ್ರ ವರದಾ ಮೂಲ ಅಂತ ಇದೆ. ಅಲ್ಲಿ ಆ ವರದಾ ದೇವಿಯಾಗಿ ನಾವು ಅಮ್ಮನವ್ರನ್ನ ಆ ಕ್ಷೇತ್ರದಲ್ಲಿ ನಾವು ನೋಡ್ಬೋದು. ಅಲ್ಲಿ ವಿಶೇಷವಾಗಿ ಇರ್ತಕ್ಕಂಥ ಒಂದು ವರಪ್ರದಾಯಿನಿ ದೇವಿ ಅವಳು. ಅದು ಇಲ್ಲಿ ಸಾಗರದಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ವರದಾಮೂಲ ಅಂತ ಇದೆ, ಅಲ್ಲಿ ಸ್ಥಿತಳಾಗಿದ್ದಾಳೆ ಆ ದೇವಿ. ಇಲ್ಲಿ ವರಂ ದಕ್ಷಿಣಾ ದದಾತಿ ಅಂದರೆ ಇನ್ನೊಂದು ವರ ಅನ್ನಕ್ಕೆ ಈ ಯಜ್ಞಯಾಗಾದಿಗಳನ್ನು ಮಾಡುವಾಗ ಆ ಯಜ್ಞಯಾಗಾದಿಗಳನ್ನು ಮಾಡಬೇಕಾದ್ರೆ ಸರ್ವೇ ಸಾಮಾನ್ಯವಾಗಿ ಆ ಯಜ್ಞ ಯಾಗಗಳನ್ನು ಯಾರಾದರೂ ಪುರೋಹಿತನಿಂದ ನಾವು ಮಾಡಿಸ್ತೀವಿ. ಅಂತಂದರೆ ಆ ವೇದಾಂತ ತತ್ಪರರು ಆ ಕರ್ಮ ವೇದಾಂತದಲ್ಲಿ ವಿಶೇಷವಾದ ಜ್ಞಾನವನ್ನು ಹೊಂದಿರತಕ್ಕಂಥ ಅವ್ರನ್ನ ಕರ್ಕೊಂಬಂದು ಅವ್ರ ಹತ್ರ ನಾವು ಯಜ್ಞಯಾಗಾದಿಗಳನ್ನು ಮಾಡಿಸ್ತೀವಿ. ಅಂದರೆ ಆಚಾರ್ಯ ಮುಖೇನ ಕಾರಯಿಷಿ ಅಂತ ಸಂಕಲ್ಪ ನಾವು ಮಾಡ್ತೀವಿ, ಆಚಾರ್ಯರ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ನಾವು ಮಾಡಿಸ್ತೀವಿ. ಆ ಥರ ಮಾಡಿಸಿದಾಗ ಏನಾಗುತ್ತೆ ಅಂದರೆ ಕೊನೆಗೆ ಅವರಿಗೆ ದಕ್ಷಿಣೆಯನ್ನು ಕೊಡಬೇಕು. ವಿಶೇಷವಾಗಿ ಕೊಡ್ತೀವಿ, ಅದನ್ನು ದಕ್ಷಿಣೆ ನಾವು ಸ್ವೀಕರಿಸಬೇಕು. ಯಾಕೆ ಅಂತಂದರೆ ಇಲ್ಲಾಂದರೆ ಫಲ ಅವ್ರಿಗೆ ಹೊರಟೋಗುತ್ತೆ. ಈ ದಕ್ಷಿಣೆಯನ್ನು ಸ್ವೀಕರಿಸ್ಕೊಂಡು ಅವರು ಇವರು ಪರವಾಗಿ ಮಾಡಿರ್ತಕ್ಕಂಥ ಯಜ್ಞಯಾಗಾದಿ ಫಲ ಅವರಿಗೆ ಲಭಿಸ್ಲಿ, ಯಜಮಾನನಿಗೆ ಲಭಿಸ್ಲಿ ಅಂತ ಹೇಳಿಬಿಟ್ಟು ಯಜಮಾನ ಆ ವಿಪ್ರರಿಗೆ ದಕ್ಷಿಣೆಯನ್ನು ಕೊಡ್ತಾನೆ. ಆ ಯಜ್ಞ ದಕ್ಷಿಣೆಗೂ ವರ ಅಂತ ಕರಿತೀವಿ. ಅಂದರೆ ವರಂ ದಕ್ಷಿಣಾ ದದಾತಿ ಯಜಮಾನ ರೂಪೇಣ ಇತಿ ವರದ. ವರಂ ದಕ್ಷಿಣಾ ದದಾತಿ ಯಜಮಾನ ರೂಪೇಣ ಇತಿ ವರದ ಅಂತ. ಅಂದರೆ ಯಜ್ಞ ದಕ್ಷಿಣ ಅಂದರೆ ಸಮರ್ಧತಾ ಫಲ ಯಜ್ಞ ಸಮರ್ಧತಾ ಫಲ ಸಿದ್ಧಿರತ್ತು ಅಂತ ಅವ್ರು ಆಶೀರ್ವಾದ ಮಾಡ್ತಾರೆ. ಸೊ ಅದಕ್ಕೂ ನಾವು ವರದ ಅಂತ ಕರಿತೀವಿ. ಇದು ಒಂದು ಸಂಪ್ರದಾಯ, ದಕ್ಷಿಣೆಯನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಅವರು ಅದನ್ನು ತೆಗೆದುಕೊಳ್ಬೇಕು. ಅವರು ತೆಗೆದುಕೊಂಡು ಅದನ್ನು ದತ್ತಂ ಅಂತ ತಗೊಂಡು ಇದನ್ನು ಸ್ವೀಕರಿಸಿದ್ದೀವಿ, ಈ ಯಜ್ಞಪರವಾದ ಫಲ ನಿಮಗೆ ಲಭಿಸಲಿ ಅಂಥೇಳಿ ಅವರಿಗೆ ಅದನ್ನು ಕೊಡಿಸ್ಕೊಡ್ತಾರೆ. ಹಾಗಾಗಿ ವರದ ಅಂತ ಇನ್ನೊಂದು ಅರ್ಥನೂ ನಿರ್ವಚನ ಮಾಡಬಹುದು. ಇಲ್ಲಿ ವರದ ಅಲ್ಲಿ ವಾರುಣಿ ಮದ ವಿಹ್ವಲ. ಇಲ್ಲಿ ವಾರುಣಿ ವಿದ್ಯಾ ಅಂತ ನಾನು ಹೇಳಿದೆ. ಆ ವಾರುಣಿ ವಿದ್ಯೆಯ ಒಂದು ಆವಿಷ್ಕಾರ ಆಗ್ತಾ ಇದೆ ಅಂತ ಅದ್ರ ಬಗ್ಗೆ ನಾವು ಸ್ವಲ್ಪ ವಿಚಾರ ಮಾಡೋಣ. ಇಲ್ಲಿ ವಾರುಣಿ ಮದ ವಿಹ್ವಲ ಅಂತಂದರೆ ವಾರುಣಿ ಮದ ವಿಹ್ವಲಕ್ಕೆ ಒಂದು ವಾಮಾಚಾರ ಪದವಾದ ಅರ್ಥನೇ ತುಂಬ ಪ್ರಚಲಿತದಲ್ಲಿ ಇರ್ತಕ್ಕಂಥದ್ದು. ಆ ವಾಮಾಚಾರವಾದ ಅರ್ಥ ಏನಪ್ಪ ಅಂತಂದರೆ ಖರ್ಜೂರ ಅಥವಾ ಕದಂಬ ಅಂತ. ಇಲ್ಲಿ ಖರ್ಜೂರ ಮತ್ತು ಈಚಲ ಗಿಡದಿಂದ ತೆಗೆದ ಹೆಂಡಕ್ಕೆ ವಾರುಣಿ ಅಂತ ಕರೀತಾರೆ. ಇದು ಸಾಧಾರಣವಾಗಿ ಆ ಒಂದು ಹೆಂಡದಲ್ಲಿ ಅಂದರೆ ಅದು ಹೇಳಬಾರ್ದು ಇಲ್ಲಿ. ಅಂದರೆ ಆ ಒಂದು ಇದರಿಂದ ಮದ ವಿಹ್ವಲ ಅಂತಂದರೆ ಇರ್ತಕ್ಕಂಥ ಸ್ಥಿತಿ ಅಂತ ಅರ್ಥ ಮಾಡ್ತಾರೆ. ಇದು ವಿಪರೀತ ಅರ್ಥನೇ. ನಾವೀಗ ನಿಜವಾದ ಅರ್ಥ ಏನು ಅಂತ ವಿಚಾರ ಮಾಡೋಣ. ಆದರೆ ವಾರುಣಿ ಅಂತಂದರೆ ನಿಜವಾಗ್ಲೂ ಇದು ಒಂದು ಸಾಧಾರಣವಾದ ಒಂದು ವಿಚಾರ ಅಲ್ಲ. ಇಲ್ಲಿ ವಾರುಣಿ ಅಂದರೆ ಸುಧಾ ಅಥವಾ ಅಮೃತ. ನಾವಲ್ಲಿ ಕದಂಬ ಕುಸುಮ ಪ್ರಿಯ ಅನ್ನೋ ನಾಮಕ್ಕೆ ಮತ್ತೆ ವಾಪಸ್ ಹೋಗೋಣ, ಅವಾಗ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಕದಂಬ ಅಂದರೆ ಸಮೂಹ ಅಂತ. ಸಮೂಹದಲ್ಲಿ ಜನ್ಯವಾದ ಅಮೃತ, ಆ ಅಮೃತದಿಂದ ಉಂಟಾದ ಆನಂದ,
ಆ ಅಮೃತದಿಂದ ಉಂಟಾದ ಆನಂದ, ಆ ಆನಂದದಿಂದ ಬರ್ತಕ್ಕಂಥ ಒಂದು ಉನ್ಮತ್ತಾವಸ್ಥೆನ ಇಲ್ಲಿ ವಾರುಣಿ ಮದ ವಿಹ್ವಲ ಅಂತ ಹೇಳ್ತಾರೆ. ಇದು ವಾರುಣಿ ವಿದ್ಯಾ. ಈ ವಾರುಣಿ ವಿದ್ಯೆಯಲ್ಲಿ ವಾರುಣಿ ವಿದ್ಯಾ ಪ್ರಧಾನವಾದ ಸಾಧಕರು ಈ ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ ಆ ಸಹಸ್ರಾರ ಕಮಲಕ್ಕೆ ಏರಿದಾಗ ಉಂಟಾಗ್ತಕ್ಕಂಥ ಸುಧಾಪಾನವನ್ನು ಮಾಡಿ ಇಲ್ಲಿ ಮುಂದೆನೂ ಬರುತ್ತೆ ಮಾಧ್ವೀಪಾನ ಲಸ ಮತ್ತ ಅಂತ. ಅಲ್ಲೂ ಇದೇ ರೀತಿ ಅರ್ಥ ಮಾಡ್ಕೋತಾರೆ, ವಾಮಾಚಾರ ಪರವಾದ ಅರ್ಥವನ್ನು ಮಾಡ್ತಾರೆ. ಆ ಅರ್ಥ ಅದಲ್ಲ, ಅದಕ್ಕಿಂತ ವಿಶೇಷವಾದ ಅರ್ಥನ ನಾವು ಇಲ್ಲಿ ಅನುಸಂಧಾನ ಮಾಡಬೇಕು. ಇಲ್ಲಿ ಇನ್ನೊಂದು ಏನಂತಂದ್ರೆ, ಆ ಆನಂದ ಏನಿದೆ, ವಾರುಣಿ ಅಂದರೆ ಸುಧಾ ಅಥವಾ ಅಮೃತ ಅಥವಾ ಕದಂಬ ಸಮೂಹದಿಂದ ಉಂಟಾದ, ಕದಂಬ ಸಮೂಹಜನ್ಯವಾದ ಅಮೃತ, ಆ ಅಮೃತದಿಂದುಂಟಾದ ಆನಂದ ಅಂತ ಏನು ವಿಚಾರ ಮಾಡಿದ್ವಿ, ಅದೇ ಬ್ರಹ್ಮಾನಂದ. ಆ ಬ್ರಹ್ಮಾನಂದವೆಂಬ ಮದದಿಂದ ಪಾರವಶ್ಯವಾದ ಆನಂದವೇ ವಾರುಣಿ ಮದ ವಿಹ್ವಲ ಇಲ್ಲಿ. ಹಾಗಾಗಿ ಇಲ್ಲಿ ಕದಂಬ ಕುಸುಮ ಅಂತಂದ್ರೆ, ಕುಸುಮ ಅಂತಂದ್ರೆ ಮುಚ್ಕೊಂಡಿರ್ತಕ್ಕಂಥ ಸ್ವಭಾವ, ಅಂದರೆ ಆಗ ತಾನೇ ಅರಳಕ್ಕೆ ಪ್ರಾರಂಭವಾಗಿರ್ತಕ್ಕಂಥ ಒಂದು ಕುಸುಮ ಅಂತ, ಅದು ಕದಂಬ ಕುಸುಮ ಅಂತಂದ್ರೆ. ಅದು ಇನ್ನೂ ಮುಡಿಸ್ಕೊಂಡಿದೆ, ಅದು ಇನ್ನೇನೇನು ಬಿಚ್ಚಿ ಅರಳಬೇಕು ಅಂತ, ಆ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಅಂತ. ವರನೂ ಅಷ್ಟೇ, ಎಲ್ಲ ಸುಪ್ತವಾಗಿದೆ, ಆ ವರ ಕೊಟ್ಟ ತಕ್ಷಣ ಅದು ಅರಳಿ ಹೂವಾಗುತ್ತೆ. ಆ ಮೊಗ್ಗು ಅದು ಮುಂಚೆ ಅದು ಮೊಗ್ಗಾಗಿರುತ್ತೆ. ಆ ಕದಂಬ ಕುಸುಮನೂ ಅದೇ. ಕದಂಬ ಕುಸುಮ ಅಂದರೆ ಈ ಅದರದ್ದು ಸ್ವಭಾವವೇ ಹಾಗೆ, ಅಂದರೆ ಮೊಗ್ಗು ಆ ಬಿಚ್ಕೋತಾ ಹೋಗೋದು. ಅದು ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೆ ಆ ಚಕ್ರಗಳು ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾಚಕ್ರದವರೆಗೆ ಎಲ್ಲ ಚಕ್ರಗಳು ವಿಕಸನಗೊಂಡು ಅರಳಿ ಅದರಲ್ಲೆಲ್ಲ ಅಮೃತ ಸುಧಾರಸವನ್ನು ಆಸ್ವಾದನೆ ಮಾಡಿ ಆನಂದ ಭರಿತರಾಗಿ ಯೋಗಿಗಳು ಆಜ್ಞಾದಿಂದ ಸಹಸ್ರಾರ ಚಕ್ರಕ್ಕೆ ಇರಬೇಕಾದ್ರೆ ವಿಶೇಷವಾಗಿ ಅಲ್ಲಿ ಬರ್ತಕ್ಕಂಥ ಅಮೃತ, ಆ ಅಮೃತ ಸುಧಾರಸವನ್ನು ಪಾನ ಮಾಡಿ ಆಗ ಮತ್ತ ಆ ಒಂದು ಮದವಿಹ್ವಲ, ಆವಾಗೊಂದು ಸಾತ್ವಿಕ ಮದ ಬರುತ್ತೆ ಅವರಿಗೆ. ಆ ಅಪರಿಮಿತವಾದ ಬ್ರಹ್ಮಾನಂದ ಆದಾಗ ಬರ್ತಕ್ಕಂಥ ಮದನ ಇಲ್ಲಿ ಮದವಿಹ್ವಲ ಅಂತ ಕರೀತಾರೆ. ಇದನ್ನೇ ನಾವು ಅನೇಕ ಯೋಗಿಗಳಲ್ಲಿ ನಾವು ನೋಡ್ತೀವಿ. ಉದಾಹರಣೆಗೆ ಶ್ರೀಧರ ಸ್ವಾಮಿಗಳ ಚರಿತ್ರೆ, ಬೇರೆ ಯಾರಾದರೂ ಮಹಾತ್ಮರ ಚರಿತ್ರೆಯನ್ನು ನಾವು ಓದಬೇಕಾದ್ರೆ ಅವರಿಗೆ ಈ ಥರ ತುಂಬ ದಿವಸ ಮೌನದಲ್ಲಿರ್ತಿದ್ರು, ಸಮಾಧಿ ಸ್ಥಿತಿಯಲ್ಲಿರ್ತಿದ್ರು. ಆವಾಗ ಅವರಿಗೆ ಏನೋ ಒಂದು ವಿಶೇಷವಾದ ಆನಂದ ಆಗ್ತಾ ಇತ್ತು. ಬಹಿರ್ಮುಖರಾಗಿ ಹೊರಗೆ ಬಂದರೆ ಅವರು ಅಲ್ಲಿರ್ತಕ್ಕಂಥ ಆಶ್ರಮವಾಸಿಗಳ ಹೆಗಲ ಮೇಲೆ ಹಾರು ಕೂತ್ಕೊಳ್ಳೋದು, ಅಪರಿಮಿತವಾದ ಆನಂದದಲ್ಲಿ ಕುಣಿತಕ್ಕಂಥದ್ದು, ಇದೆಲ್ಲ ನಾವು ಆ ಚರಿತ್ರೆಯಲ್ಲಿ ನೋಡ್ತೀವಿ. ಅದೇನಪ್ಪ ಅಂತಂದರೆ ಅದನ್ನೇ ಈ ದತ್ತಾತ್ರೇಯ ಅವಧೂತ ದತ್ತಾತ್ರೇಯ ಸ್ತೋತ್ರದಲ್ಲಿ ಬರುತ್ತೆ. ಬಾಲೋನ್ಮತ್ತ ಪಿಶಾಚ ವೇಷಾಯ ಮಹಾಯೋಗಿನೇ ಅವಧೂತಾಯ ಅಂತ ದತ್ತಾತ್ರೇಯ ನಾಮದಲ್ಲಿ ಬರುತ್ತೆ. ಆ ಬಾಲೋನ್ಮತ್ತ ಪಿಶಾಚಾವಸ್ಥೆ ಅಂದರೆ ಮುಗ್ಧ ಮಕ್ಕಳು, ಅವಕ್ಕೆ ಅಪರಿಮಿತವಾದ ಆನಂದ ಆದಾಗ ಯಾವ ರೀತಿ ಒಂದು ಉನ್ಮತ್ತರಾಗಿ ಕುಣಿತಾರೆ, ಆ ಒಂದು ಅವಸ್ಥೆ, ಆ ಬಾಲೋನ್ಮತ್ತ ಪಿಶಾಚ ವೇಷಾಯ ಅಂತ ದತ್ತಾತ್ರೇಯ ಹೇಳ್ತಾರೆ. ಆ ಅವಸ್ಥೆಯನ್ನು ನಾವಿಲ್ಲಿ ಅವಲೋಕನ ಮಾಡಬೇಕು. ವಾರುಣಿ ಮದವಿಹ್ವಲ ಅಂತಂದ್ರೆ ಆ ಅರ್ಥ ಇಲ್ಲಿ ಬರುತ್ತೆ. ಅದಶ್ಚ ಊರ್ಧ್ವಂ ಸ್ಥಿತ ನಾಡಿ ವಾರುಣಿ ಸರ್ವದಾಮಿನಿ. ಪೂಜಾ ದಿಗ್ದೇವತಾ ಪ್ರೋಕ್ತ ವಾರುಣಿ ವಾಯುದೇವತಾ ಅಂತ ಈ ವಾರುಣಿ ನಾಮಕ್ಕೆ ನಿರ್ವಚನ. ಇಲ್ಲಿ ನೋಡಿ, ನಮಗೆ ವಿಶೇಷವಾದ ಈ ವಾರುಣಿ ವಿದ್ಯೆ ನಮಗೆ ಇಲ್ಲಿಂದ ಆವಿಷ್ಕಾರ ಆಗುತ್ತೆ. ಅದಶ್ಚ ಊರ್ಧ್ವ ಸ್ಥಿತಾಂ ನಾಡಿ, ಅದಶ್ಚದಿಂದ ಅಂದರೆ ಮೂಲಾಧಾರದಿಂದ ಆಜ್ಞಾಚಕ್ರದವರೆಗೆ ಇರ್ತಕ್ಕಂಥ ನಾಡಿಯಲ್ಲಿ ವಾರುಣಿ ಸರ್ವಗಾಮಿನಿ, ಆ ವಾರುಣಿ ಅಂತಕ್ಕಂಥ ವಾರುಣಿ ಸ್ವರೂಪಿಯಾಗಿ ಆ ಮಹಾಪ್ರಾಣ ಕುಂಡಲಿನಿ ಶಕ್ತಿ ವಾರುಣಿ ಸ್ವರೂಪವಾಗಿ ವಾರುಣಿ ಸರ್ವಗಾಮಿನಿ. ಪೂಷಾ ದಿಗ್ದೇವತಾ ಪ್ರೋಕ್ತ ವಾರುಣಿ ವಾಯುದೇವತಾ. ಇಲ್ಲಿ ಪೂಷಾ ದಿಗ್ದೇವತೆ ಅಂತ ಕರೆದ್ರೆ ಅಲ್ಲಿ ವಾರುಣಿಯನ್ನು ವಾಯುದೇವತಾ ಅಂತ ಕರಿತೀವಿ. ಇಲ್ಲಿ ವಂ ಬೀಜ, ವಾ ಬೀಜ, ವಕಾರ ಬೀಜಾಕ್ಷರ
ಇದು ಅಮೃತ ಬೀಜ ಅಂತ ನಾವು ಆಗಲೇ ಹೇಳಿದ್ದೀವಿ. ಅದರಿಂದ ಕೂಡಿರ್ತಕ್ಕಂಥ ನಾಮಗಳು. ಇಲ್ಲಿ ಆವಿಷ್ಕಾರ ಆಗ್ತಕ್ಕಂಥ ವಿದ್ಯೆ ಇದು ವಾರುಣಿ ವಿದ್ಯೆ, ವಿಶೇಷವಾದ ವಿದ್ಯೆ. ಹಾಗಾಗಿ ವಾರುಣಿ ಮದ ವಿಹ್ವಲಕ್ಕೆ ಯಾರು ವಿಪರೀತಾರ್ಥ ಮಾಡಿ ಒಂದು ಮಾಡ್ತಕ್ಕಂಥ ಏನು ಪ್ರಮೇಯ ಇಲ್ಲ. ಯಾಕೆಂದರೆ ಅಷ್ಟು ಸ್ಪಷ್ಟವಾಗಿ ವಶಿನ್ಯಾದಿ ವಾಗ್ದೇವತೆಗಳು ಇಲ್ಲಿ ತಿಳಿಸಿದ್ದಾರೆ. ಅಂದರೆ ಯೋಗಿಗಳು ಈ ನಾಡಿಗಳು ಯಾವುದು ಅದಶ್ಚ ಊರ್ಧ್ವಸ್ಥಿತ ನಾಡಿ ಅಂತಂದರೆ ಇಲ್ಲಿ ಈ ನಾಡಿಯಲ್ಲಿ ಮಾಮೂಲು ಜನರಲ್ಲಿ ನಿದ್ರಾವಸ್ಥೆ ಇರುತ್ತೆ. ಮಾಮೂಲು ಜನ ನಿದ್ರಾವಸ್ಥೆಯಲ್ಲಿ ಈ ನಾಡಿಯಲ್ಲಿ ಇರ್ತಾರೆ. ಆದರೆ ಯೋಗಿಗಳು ಯೋಗಾಭ್ಯಾಸದಿಂದ ಆ ವಾರುಣಿ ನಾಡಿಯನ್ನು ವಾಯುವಿನ ಮೂಲಕ ಅಂದರೆ ಪ್ರಾಣಾಯಾಮದ ಮೂಲಕ ಚಕ್ರಗಳಲ್ಲಿ ಹರಿಸಿ ಅಲ್ಲಿ ಸಿಗ್ತಕ್ಕಂಥ ಅಮೃತವನ್ನು ಆಸ್ವಾದಿಸ್ತಾರೆ. ಹಾಗಾಗಿ ಇದು ತೈತರೀಯ ಉಪನಿಷತ್ತಲ್ಲಿ ಬಹಳ ವಿಶೇಷವಾಗಿ ಬರುತ್ತೆ. ತೈತರೀಯ ಉಪನಿಷತ್ತಿನ 2ನೇ ವಲ್ಲಿ ಇದೆ, ಶಿಕ್ಷಾವಲ್ಲಿ, ಭೃಗುವಲ್ಲಿ, ಬ್ರಹ್ಮಾನಂದವಲ್ಲಿ ಅಂತ. ಆ ಭೃಗುವಲ್ಲಿ ಭೃಗುರ್ವೈರ್ವಾರುಣಿಹಿ, ಆ ಭೃಗುವಿನ ಮಗ ವಾರುಣಿ ಭೃಗುವಿಗೆ ಪ್ರಶ್ನೆ ಕೇಳ್ತಾನೆ. ಆ ಭೃಗುವಿನ ಮಗನಾದ ವಾರುಣಿ ಅವನಿಂದ ಆವಿಷ್ಕರಿಸಲ್ಪಟ್ಟ ವಿದ್ಯೆ ಇದು. ಆ ಭೃಗುವಲ್ಲಿಯಲ್ಲಿ ಪ್ರಾರಂಭ ಆಗದೆ ಅದನ್ನು ನಾವು ಪಂಚಕೋಶಾಂತರ ಸ್ಥಿತ ವಿಚಾರ ಮಾಡಬೇಕಾದ್ರೆ ಆ ಪಂಚಕೋಶಗಳ ಬಗ್ಗೆ ಆ ವಾರುಣಿಗೂ ಮತ್ತು ಭೃಗುವಿನ ಮಧ್ಯೆ ಏನು ಸಂಭಾಷಣೆ ನಡೀತು ಅದನ್ನೆಲ್ಲ ನಾವು ವಿಸ್ತಾರವಾಗಿ ನೋಡಿದ್ದೀವಿ. ಅದನ್ನು ನಾನು ಮತ್ತೆ ಇಲ್ಲಿ ಹೇಳಲ್ಲ. ಆ ತೈತರೀಯ ಉಪನಿಷತ್ತಿನಲ್ಲಿ ಆ ಒಂದೊಂದು ಕೋಶಗಳನ್ನು ನೀನು ವಿಚಾರ ಮಾಡು ಅಂತ ಕೇಳ್ತಾನೆ. ಮೊದಲಿಗೆ ಪ್ರಶ್ನೆ ಕೇಳ್ತಾನೆ, ಈ ಒಳಗಡೆ ಇರ್ತಕ್ಕ ಆ ಪರಬ್ರಹ್ಮ ವಸ್ತುವನ್ನು ನಾನು ತಿಳಿಬೇಕು, ಬ್ರಹ್ಮ ಅಂದರೆ ಏನು, ಅದನ್ನು ಹೇಗೆ ತಿಳಿತಕ್ಕಂಥದ್ದು ಅಂತ ಕೇಳಿದಾಗ ನೀನು ಹೋಗಿ ವಿಚಾರ ಮಾಡು ಅಂತ ಹೇಳ್ತಾನೆ. ಅದನ್ನೆಲ್ಲ ಸುದೀರ್ಘವಾಗಿ ನಾವು ಹಿಂದೆ ಚರ್ಚೆ ಮಾಡಿದ್ವಿ. ಈಗ ಮತ್ತೆ ಅದನ್ನ ಪುನರುಕ್ತಿ ಮಾಡಲಿಕ್ಕೆ ಹೋಗಲ್ಲ. ಹಾಗಾಗಿ ಆ ಪಂಚಕೋಶಾಂತರಸ್ಥಿತವಾದ ಆ ಪಂಚಕೋಶಗಳನ್ನು ಒಂದೊಂದಾಗೆ ಅವನು ಅಭ್ಯಾಸ ಮಾಡ್ಕೊಂಡು ವಾರುಣಿ ಬಂದ್ಬಿಟ್ಟು ಹೇಳ್ತಾನೆ, ನನಗೆ ಅನ್ನಮಯ ಕೋಶನೇ ಬ್ರಹ್ಮ ಅಂತ ಅನ್ನಿಸ್ತು, ಆಮೇಲೆ ಮನೋಮಯ ಕೋಶವನ್ನೇ ಬ್ರಹ್ಮ ಅಂತ ತಿಳಿದೆ ಅಂತ ಹೇಳ್ತಾನೆ. ಇನ್ನೂ ಹೋಗು ವಿಚಾರ ಮಾಡು, ಮತ್ತೆ ಸಾಧನೆ ಮಾಡು, ತಪಸ್ ಮಾಡು ಅಂತ ಕಳಿಸ್ತಾನೆ. ಹೀಗೆ ಮಾಡಿ 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 ಮುಂದೆ ಬರ್ತಕ್ಕಂಥ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶನೇ ಬ್ರಹ್ಮ ಅಂತ ಹೇಳ್ತಾನೆ. ಆಗ ವಾರುಣಿ ಮತ್ತೆ ವಿಚಾರ ಮಾಡು ಅಂತ ಹೇಳಿದಾಗ ಇವೆ ಯಾವುದೂ ಅಲ್ಲ, ಇವು 5 ಕೋಶಗಳಿಗೂ ಮೂಲವಾಗಿರ್ತಕ್ಕಂಥ ಇದರಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿಯೇ ಬ್ರಹ್ಮ, ಆ ಚೈತನ್ಯ ಶಕ್ತಿನೇ ಬ್ರಹ್ಮ ಅಂತ ನಾನು ತಿಳಿದೆ ಅಂತ ಹೇಳ್ತಾನೆ. ಅಲ್ಲಿವರೆಗೂ ಅಂದರೆ ಆತ್ಮ ಸಾಕ್ಷಾತ್ಕಾರ ವಿದ್ಯೆ ಇದಾಗಿರೋದ್ರಿಂದ ಇದು ವಾರುಣಿ ವಿದ್ಯಾ ಅಂತ ಕರೀತಾರೆ. ಇನ್ನೊಂದು ಬಹಳ ವಿಶೇಷ, ಇವತ್ತಿಗೆ ಸಂಬಂಧಪಟ್ಟಿದ್ದು, ಈ ವಾರುಣಿ ಭೃಗುವಿನ ಸಂಜಾತ, ಆದ್ದರಿಂದ ಇವನ ಹೆಸರು ಭಾರ್ಗವ ಅಂತಲೂ ಕರೀತಾರೆ. ಅವನ್ನ ಭಾರ್ಗವಿ. ಇಲ್ಲಿ ಅದರ ಸ್ತ್ರೀಂ ರೂಪ ಭಾರ್ಗವಿ ವಿದ್ಯಾ. ನಾವಿಲ್ಲಿ ಆ ವಾರುಣಿ, ಭೃಗುವಿನ ಮಗನಾದ ವಾರುಣಿ ಅಥವಾ ಭೃಗುವಿನ ಶಿಷ್ಯನಾದ ವಾರುಣಿ, ಭೃಗು ಸಂಜಾತ ವಾರುಣಿ, ಅವನೇ ಭಾರ್ಗವಿ. ಅವನಿಂದ ಆವಿಷ್ಕರಿಸಲ್ಪಟ್ಟಂತಹ ವಿದ್ಯೆನ ಭಾರ್ಗವಿ ವಿದ್ಯಾ ಅಂತ ಕರಿತೀವಿ. ಇದನ್ನ ನಾವು ಯಾವತ್ತು ಅನುಸಂಧಾನ ಮಾಡ್ತೀವಿ? ಇವತ್ತು ಭಾರ್ಗವಾಸರ, ಇವತ್ತು ಶುಕ್ರವಾರಕ್ಕೆ ಭಾರ್ಗವಾಸರ ಅಂತ ಕರೀತಾರೆ. ಭಾರ್ಗವಾಸರ ದಿನ, ಸಪ್ತಮಿ ದಿನ, ವಿಶೇಷವಾಗಿ ಜ್ಯೇಷ್ಠ ಮಾಸ ಭಾರ್ಗವಾಸರ ಸಪ್ತಮಿ ದಿವಸ ಈ ವಾರುಣಿ ವಿದ್ಯೆ, ಭಾರ್ಗವಿ ವಿದ್ಯೆಯನ್ನು ನಾವು ಆವಿಷ್ಕಾರ ಮಾಡ್ತಾ ಇದ್ದೀವಿ. ಆ ತಾಯಿ ಭಾರ್ಗವಿ ವಾರುಣಿಗೆ ಒಂದು ವಿಶೇಷವಾಗಿ ನಮಸ್ಕಾರವನ್ನು ಸಲ್ಲಿಸ್ತಾ ಇಲ್ಲಿ ಸೈಷಾ ಭಾರ್ಗವಿ ವಾರುಣಿ ವಿದ್ಯಾ ಅಂತ ಹೇಳ್ತಾರೆ. ಅದನ್ನೇ ಈ ಭೃಗುವಿನಿಂದ ಆವಿಷ್ಕರಿಸಲ್ಪಟ್ಟ ವಿದ್ಯೆ ಭಾರ್ಗವಿ ವಿದ್ಯೆ, ಇದೇ ವಾರುಣಿ ವಿದ್ಯೆ ಅಂತ. ಈ ವಾರುಣಿ ವಿದ್ಯಾ ರಹಸ್ಯವೇ ಇಲ್ಲಿಂದ ಮುಂದೆ ಬರ್ತಕ್ಕಂಥದ್ದು. ಆ ಒಂದು ಅರ್ಥದಲ್ಲೇ ನಾವು ಇದನ್ನು ಮಾಡಬೇಕು. ಈ ವಾಕ್ಸ್ವರೂಪಿಣಿ ಇವಳು ಅಂತ ನಾವು ವಿಚಾರ ಮಾಡ್ಕೊಂಡ್ಬಂದಿದ್ದೀವಿ. ಈ ಭಾರ್ಗವಿ ವಿದ್ಯೆ ಅಂದರೆ ವಾರುಣಿ ವಿದ್ಯೆ ಅಥವಾ ಭಾರ್ಗವಿ ವಿದ್ಯೆಯಿಂದ ಉಂಟಾದ ಒಂದು ಆನಂದ, ಆ ಆನಂದ ಪರವಶತೆನೇ ಇಲ್ಲಿ ನಾವು ವಾರುಣಿ ಮದವಿಹ್ವಲ ಅಂತ ಹೇಳಿರ್ತಕ್ಕಂಥದ್ದು. ಇದ್ರ ಈ ಆನಂದ ಪರವಾದ ಪಾರವಶ್ಯತೆ ಉಂಟಾಗ್ತಕ್ಕಂಥದ್ದನ್ನೇ ಅದನ್ನು ವೇದಗಳಲ್ಲಿ ಸಾಮಗಾನದಲ್ಲಿ ನಾವು ಅದರ ವರ್ಣನೆ ಬರುತ್ತೆ. ಅದಕ್ಕೆ ಸಾಮಗಾನನ ಒಂದು ಆನಂದ ಸ್ಥಿತಿಯಲ್ಲಿ ಸಾಮಗಾನವನ್ನು ಹೇಳಲಾಗುತ್ತೆ. ಏತತ್ ಸಾಮಗಾಯನ್ನಾಸ್ತೆ
ಆಹೂಹಾಹೋ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ ಆದೌ ಅಹಮನ್ ಆದೌ ಅಹಮನ್ ಆದಹ. ಇಲ್ಲಿ ಆನಂದ ಪರವಶತೆ ಬರುತ್ತೆ. ಆ ಓ ಹಾ ಹೋ, ಆನಂದ ಪರವಶತೆನೂ ಅಲ್ಲಿ ವ್ಯಕ್ತವಾಗಿದೆ. ಅದರ ಜೊತೆಗೆ ಆ ವಾರಣಿ ವಿದ್ಯಾ ರಹಸ್ಯನು ಆವಿಷ್ಕರಿಸಲ್ಪಡುತ್ತೆ. ಅದನ್ನು ನಾವು ವಿಶೇಷವಾಗಿ ಇಲ್ಲಿ ಗಮನಿಸಬೇಕು. ಆ ಓ ಹ, ಆ ಮತ್ತೆ ಅಕಾರ, ಅಕಾರಾದಿ ಹಕಾರ ಅಂತ ಇದೆಲ್ಲ ರಹಸ್ಯ. ಅಲ್ಲೇ ಬರ್ತಕ್ಕಂಥದ್ದು ಮಾತೃಕಾವರ್ಣ ರೂಪವಾದ ಮಂತ್ರಗಳು. ಆ ಮಂತ್ರಗಳಿಂದ ಮಾಡಲ್ಪಟ್ಟಂಥ ವಿದ್ಯೆ ಇತ್ಯಾದಿ ರಹಸ್ಯಗಳು ಬರುತ್ತೆ. ಅಂದರೆ ಇಲ್ಲಿ ಆ ಆನಂದ ಮದದಿಂದ ಉಂಟಾದ ಉದ್ಗಾರ, ಆ ಆನಂದ ಮದದುದ್ಗಾರವಾದ ಮಂತ್ರವೇ ಸಾಮಗಾನ. ಆ ಸಾಮವೇದವೇ ಆನಂದ ಮದದಿಂದ ಉಂಟಾದ ಗಾನವ ಸಾಮಗಾನ. ಅದನ್ನೇ ವಾರುಣಿ ಮದವಿಹ್ವಲ, ಈ ಥರ ಅರ್ಥದಲ್ಲಿ ನಾವು ಮಾಡಬೇಕು. ವಾರುಣಿ ಮಾನ್ ಅಂದರೆ ಇನ್ನೊಂದು ಅರ್ಥ. ಈಗ ವಾರುಣಿಗೆ ಇನ್ನೊಂದು ಅರ್ಥ ನೋಡೋಣ. ವಾರುಣಿ ಮಾನ್ ಆದಿಶೇಷ. ಆದಿಶೇಷಕ್ಕೆ ವಾರುಣಿ ಮಾನ್ ಅಂತ ಕರೀತಾರೆ. ಆದಿಶೇಷ, ಆದಿಶೇಷದ ಒಂದು ಸ್ಥಿತಿಯನ್ನು ನೋಡಿ. ಆ ಆದಿಶೇಷನೇ ಯೋಗದಲ್ಲಿ ಹೇಳ್ತಕ್ಕಂಥ ಕುಂಡಲಿನಿನೇ ಆದಿಶೇಷ. ಆದಿಶೇಷ ಅಂದರೆ ಆಧಾರ ಶಕ್ತಿ. ಇಲ್ಲಿ ನಮ್ಮ ಶರೀರದಲ್ಲಿ ಆಧಾರ ಶಕ್ತಿನೇ ಮಹಾಪ್ರಾಣ ಕುಂಡಲಿನಿ ಸ್ವರೂಪ. ಮೂಲಾಧಾರದಲ್ಲಿ ಮುದುಡಿಕೊಂಡಿರುತ್ತೆ. ಕದಂಬ ಕುಸುಮ ಅಂದರೆ ಆ ಕದಂಬ ಕುಸುಮದಲ್ಲಿ ಬಿಚ್ಚಿಕೊಂಡು ಅರಳುತ್ತೆ. ಬಿಚ್ಚಿಕೊಂಡು ಅಳೆಬೇಕಾದ್ರೆ ಸಾಮಾನ್ಯ ಜನರಿಗೆ ಅಧೋಮುಖವಾಗಿ ಪ್ರವಾಹ ಆಗ್ತಾ ಇರುತ್ತೆ. ಯೋಗಿಗಳು ಅದನ್ನು ಊರ್ಧ್ವಮುಖಕ್ಕೆ, ಊರ್ಧ್ವರೇ ತಂವಿರೂಪಾಕ್ಷಂ ವಿಶ್ವರೂಪಾಯ ವೈ ನಮಃ ಅಂತ ಊರ್ಧ್ವಮುಖವಾಗಿ ಅದನ್ನು ಪ್ರವಹಿಸಿ ಆ ಕುಂಡಲದಂತಿರುವ ಸ್ಥಿರ ನಿಶ್ಚಲವಾದ ಆಧಾರ ಶಕ್ತಿ ಅದೇ ವಾರುಣಿ ಮತ್. ಅಧಃ ವಿಶ್ವಲ ಅಂದರೆ ಅಧೋಮುಖವಾಗಿರೋದನ್ನ ವಿಕಸಿಸಿ ಊರ್ಧ್ವಮುಖವಾಗಿ ಪ್ರವಹಿಸ್ತಕ್ಕಂಥದ್ದು. ಸೈಷಾ ವಾರುಣಿ ವಿದ್ಯಾ, ಇದನ್ನೇ ವಾರುಣಿ ವಿದ್ಯಾ ಅಂತ ಕರೀತಾರೆ. ಅಂತ ಒಂದು ಅದ್ಭುತವಾದ ನಾಮ ವಾರುಣಿ, ಅದ್ಭುತವಾದ ವಿದ್ಯೆ ವಾರುಣಿ. ವಾರುಣಿ ಮದವಿಹ್ವಲ ಅಂದರೆ ಅದು ಬ್ರಹ್ಮಾನಂದ ಪರವಾದ ಮದ ಅಂತಲೇ ನಾವು ಇಲ್ಲಿ ಅರ್ಥ ಮಾಡ್ತೇವೆ. ಇದು ಇನ್ನು ಮುಂದೆ ಈ ವಕಾರದಿಂದ ಪ್ರಾರಂಭವಾಗ್ತಕ್ಕಂಥ ಇತರ ನಾಮಗಳು ಬರುತ್ತೆ. ಮುಂದಿನ ಶ್ಲೋಕದಲ್ಲಿ ವಿಶ್ವಾಧಿಕ ವೇದವೇದ್ಯ ವಿಂಧ್ಯಾಚಲ ನಿವಾಸಿನಿ ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ ಅಂತ ಬರ್ತಕ್ಕಂಥ ನಾಮಗಳು. ಇಲ್ಲಿ ವಿಶ್ವಾಧಿಕ 334ನೇ ನಾಮ, 75ನೇ ಶ್ಲೋಕ ಇದೆ. ವಿಶ್ವಾಧಿಕ, ವಿಶ್ವಕ್ಕೆ ಅಧಿಕವಾಗಿರ್ತಕ್ಕಂಥದ್ದು. ಈ ವಿಶ್ವತತ್ವ ಅಂತ ಏನಿದೆ ಅದಕ್ಕೆ ಅಧಿಕವಾಗಿರ್ತಕ್ಕಂಥದ್ದು. ಆ ವಿಶ್ವಾಧಿಕ ತತ್ವವನ್ನು ಒಳಗೊಂಡಿರ್ತಕ್ಕಂಥ ತಾಯಿ ಇವಳು. ಆದ್ರಿಂದ ವಿಶ್ವಾಧಿಕ ಅಂತ ನಾಮ, ಸರಳವಾದ ಅರ್ಥ. ಅಂದರೆ ಇದನ್ನೇ ವೇದಗಳಲ್ಲಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಪುರುಷ ಸೂಕ್ತನೇ ಆ ಪರಮೇಶ್ವರನ ಅಥವಾ ಪರತತ್ವದ ವಿರಾಟ್ ಸ್ವರೂಪ ವರ್ಣನೆಯೇ ಪುರುಷ ಸೂಕ್ತ. ಆ ಪುರುಷ ಸೂಕ್ತದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಸಭೂಮಿಂ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷಿ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ. ಇಲ್ಲಿ ಮುಂದೆ ಅಲ್ಲಿ ಸಹಸ್ರಾಕ್ಷ ನಾಮ ಬರುತ್ತೆ, ಅಲ್ಲಿ ಅದನ್ನು ವಿಚಾರ ಮಾಡೋಣ. ಇಲ್ಲಿ ಆ ಸಹಸ್ರ ಅಂದರೆ ಅನಂತವಾಚಿ ಅಂತ ಹೇಳಿದ್ದೀನಿ. ಅನಂತವಾಚಿಯಾದ ಅನಂತ ಗುಣಸ್ವರೂಪವಾದ ಆ ಪರಬ್ರಹ್ಮ ವಸ್ತು ಏನಿದೆ ಅದು ಎಲ್ಲದಕ್ಕಿಂತ ಈ ವಿಶ್ವ ಬ್ರಹ್ಮಾಂಡ ಭುವನಕ್ಕಿಂತ ಮೀರಿದ್ದು ಅಂತ ಹೇಳಕ್ಕೆ ಅತ್ಯತಿಷ್ಠ ದಶಾಂಗುಲಂ ಅಂತ ಹೇಳಿದ್ದಾರೆ. ಸಭೂಮಿಂ ವಿಶ್ವತೋ ವೃತ್ವ, ಆ ಭೂಮಿಯನ್ನು ಮೊದಲುಗೊಂಡ ಸಮಸ್ತ ವಿಶ್ವವನ್ನು ವ್ಯಾಪಿಸಿ ಅದರ ಮೇಲೆ 10 ಅಂಗ್ಲ ಇದೆ ಅಂತ. ಭೂಮಿ ವಿಸ್ತಾರ ಏನು, ಬ್ರಹ್ಮಾಂಡದ ವಿಸ್ತಾರ ಏನು? ಆ ಭೂಮಿದು ಬ್ರಹ್ಮಾಂಡದ ವಿಸ್ತಾರನ ಜ್ಯೋತಿರ್ವರ್ಷಗಳಲ್ಲಿ ಹೇಳ್ತೀವಿ. ಅಂದರೆ 1 ಸೆಕೆಂಡಲ್ಲಿ ಬೆಳಕು 3 ಲಕ್ಷ ಕಿಲೋಮೀಟರ್ಷ್ಟು ವೇಗದಲ್ಲಿ 1 ಸೆಕೆಂಡಿಗೆ ಇಷ್ಟನ್ನೋದ್ರಲ್ಲಿ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಸಂಚಾರ ಆಗ್ತಾ ಇದೆ ಬ್ರಹ್ಮಾಂಡದಲ್ಲಿ.
ಬ್ರಹ್ಮಾಂಡದ ಗಾತ್ರ ಹೇಳಬೇಕಾದ್ರೆ ಜ್ಯೋತಿರ್ವರ್ಷಗಳಲ್ಲಿ ಆ ಥರ 1 ವರ್ಷ ಪರ್ಯಂತ ಒಂದು ಬೆಳಕು ಹರಿಯುವಷ್ಟು ವಿಸ್ತಾರ, ಅದು ನಮ್ಮ ಊಹೆಗೆ ಬಹಳ ಕಷ್ಟ ಇರ್ತಕ್ಕಂಥದ್ದು. ಆ ವಿಸ್ತಾರನ 1 ಜ್ಯೋತಿರ್ವರ್ಷ ಅಂತ ಹೇಳ್ತಾರೆ. ಈಗ ಹೊಸ ಟೆಲಿಸ್ಕೋಪಲ್ಲಿ ಆವಿಷ್ಕಾರ ಮಾಡ್ತಾ ಇರ್ತಕ್ಕಂಥ ಬ್ರಹ್ಮಾಂಡಗಳು ಅಂದರೆ ಕಾಂತಿ ಪುಂಜಗಳಿರ್ಬೋದು, ಆಕಾಶ ಗಂಗೆಗಳು, ಆ ವಿಸ್ತಾರ ಮೊನ್ನೆ ಹೊಸದಾಗಿ ಯಾವುದೋ ಒಂದು ಗ್ಯಾಲಕ್ಸಿಯನ್ನು ಕಂಡುಹಿಡಿದಿದ್ದಾರೆ. ಅದ್ರ ವಿಸ್ತಾರ ಈ ತುದಿಯಿಂದ ಈ ತುದಿಗೆ 1,500 ಜ್ಯೋತಿರ್ವರ್ಷ. ಬಹಳ ಸರಳವಾಗಿ ಹೇಳ್ತಾರೆ, 1,500 ವರ್ಷ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೆಳಕು ನಿರಂತರವಾಗಿ 1,500 ವರ್ಷ 3 ಲಕ್ಷ ಕಿಲೋಮೀಟರ್ಸ್ ಪರ್ ಸೆಕೆಂಡಿಗೆ ಹರಿದ್ರೆ ಎಷ್ಟು ವಿಸ್ತಾರ ಹೋಗುತ್ತೋ ಅಷ್ಟಗಲ ಆ ಒಂದು ಆಕಾಶ ಇದು ಗ್ಯಾಲಕ್ಸಿದು ವ್ಯಾಪ್ತಿ ಇದೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ದೊಡ್ಡದನ್ನ ಕಂಡುಹಿಡಿದಿದ್ದೀವಿ ಅಂತ. ಆ ಥರದ್ದು ಇನ್ನೂ ಎಷ್ಟೋ ಇದೆ ಅಂತ ಹೇಳ್ತಾರೆ. ಇಷ್ಟು ದೊಡ್ಡದು ವಿಶ್ವ ಅಂದ್ರೆ ಒಂದು ಕಲ್ಪನೆ, ಒಂದು ಅಂದಾಜು ಕೇಳಿದೆ. ವಿಶ್ವಾಧಿಕ ಅಂದ್ರೆ ಮತ್ತೆ ಅದಕ್ಕಿಂತ ಅಧಿಕ ತತ್ವ ಅಮ್ಮನವರದ್ದು ಅಂತ ಹೇಳಿದ್ರೆ ಇನ್ನೆಷ್ಟಿರ್ಬೋದು. ಅದನ್ನೇ ಮುಂದೆ ಹೇಳ್ತಾರೆ, ತ್ರಿಪಾದೋರ್ಧ್ವ ಉದಯ ಪುರುಷ ಪಾದೋ ಸೇಹಾಭವತ್ ಪುನಃ ತಥೋ ವಿಶ್ವನ್ ವ್ಯಕ್ರಾಮತು. ಸಮಸ್ತ ಅವನು 3 ಪಾದ ರಾಮನ ಅವತಾರ ಆಗ್ಬೇಕಾದ್ರೆ ತ್ರಿವಿಕ್ರಮ ಅಂತ 3 ಅವನ ತನ್ನ ಪಾದದ 3 ಅಳತೆಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಅಳದು ಮುಗಿಸ್ಬಿಡ್ತಾನೆ. ಅಂದ್ರೆ ಇಡೀ ಬ್ರಹ್ಮಾಂಡದ ವ್ಯಾಪ್ತಿ ಅವನ 2 ಅಳತೆಗೆ ಆಗೋಯ್ತು, 3ನೇ ಅಳತೆಗೆ ಸಾಕೇ ಆಗಲಿಲ್ಲ ಅಂತ ವಾಮನ ಅವತಾರದಲ್ಲಿ ಆ ಭಗವಂತನ ಅಂದ್ರೆ ಪರಮೇಶ್ವರನ ತ್ರಿವಿಕ್ರಮ ರೂಪದ ವರ್ಣನೆ ನಮಗಲ್ಲಿ ಮಾಡ್ತಾರೆ. ಇಲ್ಲಿ ನಾವು ವಿಶ್ವಾಧಿಕ ಅಂದ್ರೆ ಅದೇ ಅರ್ಥವನ್ನ ಇಲ್ಲಿ ತಗಬೇಕು. ಬ್ರಹ್ಮಾಂಡಕ್ಕೆ ಅಧಿಕವಾದ ತತ್ವವನ್ನು ಹೊಂದಿರುವವಳು ತಾಯಿ, ಆ ಪರತತ್ವ ಸ್ವರೂಪಿಣಿ, ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಇವಳಾಗಿರೋದ್ರಿಂದ ವಿಶ್ವಾಧಿಕ ಅಂತಕ್ಕಂಥ. ವಿಶ್ವಾಧಿಕ ವೇದವೇದ್ಯ. ಇಷ್ಟು ಮಹಿಮಳಾಗಿರ್ತಕ್ಕಂಥವಳನ್ನ, ಇಷ್ಟು ದೊಡ್ಡೋಳನ್ನ ಹೇಗೆ ತಿಳಿಯೋದು ನಾವು? ನಮಗಿರ್ತಕ್ಕಂಥ ಸೀಮಿತವಾದ ಇಂದ್ರಿಯ ಶಕ್ತಿಯಲ್ಲಿ, ಸೀಮಿತವಾದ ಬುದ್ಧಿಶಕ್ತಿಯಲ್ಲಿ ಇದನ್ನ ಯಾವ ರೀತಿ ನಾವು ಇದನ್ನ ಅರಿತಕ್ಕಂಥದ್ದು, ಯಾವ ರೀತಿ ತಿಳಿತಕ್ಕಂಥದ್ದು ಅಂದ್ರೆ ಅದರ ತಕ್ಷಣನೇ ವಶಿನ್ಯಾದಿ ವಾಗ್ದೇವತೆಗಳು ವಿಶ್ವಾಧಿಕ ವೇದವೇದ್ಯ. ವೇದವೇದ್ಯ ಅಂದ್ರೆ ವೇದಗಳನ್ನು ನಮಗೆ ಕೊಟ್ಟಿದ್ದಾರೆ, ಆ ವೇದಗಳಿಂದ ವೇದ್ಯ ಅಂದ್ರೆ ತಿಳಿಯಲ್ಪಡುವವಳು ಅಂತ. ಇಷ್ಟು ದೊಡ್ಡೋಳಾದ್ರೂ ವೇದದಿಂದ ಇವಳನ್ನ ನಾವು ತಿಳಿಬಹುದು ಅಂತ ಅಲ್ಲೇ ಪಕ್ಕದಲ್ಲೇ ಒಂದು ಸಮಾಧಾನ ನಮಗೆ. ವಿಶ್ವಾಧಿಕ ವೇದವೇದ್ಯ. ವೇದವೇದ್ಯ ಅಂದ್ರೆ ವೇದದಿಂದ ತಿಳಿಯಲ್ಪಡುವವಳು. ಈ ಇನ್ನೊಂದು ನಾವು ಅದನ್ನು ನೋಡಿದ್ದೀವಿ, ಸಂಪೂರ್ಣವಾಗಿ ವೇದದಿಂದಲೂ ಈ ಪರತತ್ವ ಸ್ವರೂಪವನ್ನು ನಾವು ತಿಳಿದಿ ಸಾಧ್ಯ ಇಲ್ಲ ಅಂತ. ಅದನ್ನೇ ಸಿಂಧೂರೀಕೃತ ಪಾದಾಬ್ಜ ಧೂಳಿಕ ನಿಗಮಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ ಇತ್ಯಾದಿ ನಾಮಗಳಲ್ಲಿ ನಾವು ಇದನ್ನೇ ನೋಡ್ತೀವಿ. ನಿಗಮಾಗಮಗಳು ಸಹ ಇದನ್ನ ವರ್ಣನೆ ಮಾಡೋಕ್ಕಾಗಲ್ಲ. ಆ 4 ವೇದ ಮಾತೆಯರು ಇವಳು ಮುಂದೆ ನತಮಸ್ತಕರಾಗಿ ಇವಳನ್ನು ವರ್ಣನೆ ಮಾಡದಲೇ ಬಗ್ಗಿ ನಿಂತ್ಕೋತಾರೆ. ಆವಾಗ ಅವಳ ಪಾದ ಧೂಳಿ ಬಂದು ಇವರಿಗೆ ಸೌಮಂಗಲ್ಯತ್ವ ಬಂತು, ಅದು ಸಿಂಧೂರ ಪ್ರಾಯವಾಗಿ ಆ ವೇದ ಮಾತೆಯನ್ನು ಅಲಂಕರಿಸಿತು ಅಂತ ವೈಭವಯುತವಾಗಿ ವಶಿನ್ಯಾದಿ ವಾಗ್ದೇವತೆಗಳು ವರ್ಣನೆ ಮಾಡ್ತಾರೆ. ಆದರೆ ನಮಗೆ ಇರ್ತಕ್ಕಂಥದ್ದು ಅದು ಒಂದೇ ಮಾಧ್ಯಮ, ತಿಳಿಲಿಕ್ಕೆ ಆ ವೇದದ ಮುಖಾಂತಲೇ ತಿಳಿಬೇಕು. ಹಾಗಾಗಿ ಆ ವೇದ ವೇದ್ಯ ಅಂತ. ಇನ್ನೊಂದು ಶ್ರೀಚಕ್ರ ಪರವಾದ ಒಂದು ಅರ್ಥ ಶ್ರೀಚಕ್ರ ಉಪಾಸಕರಿಗೆ ನಾವು ಈ ನಾಮದಲ್ಲಿ ಕೊಡ್ಬೋದು. ಅದೇನಪ್ಪ ಅಂದರೆ ಶ್ರೀಚಕ್ರ ಉಪಾಸಕರು ದ್ವಾರ ಪೂಜೆಯನ್ನು ಮಾಡ್ತಾರೆ. ದ್ವಾರ ಪೂಜೆ ಮಾಡಬೇಕಾದ್ರೆ ಒಂದೊಂದು ದ್ವಾರದಲ್ಲೂ ಏನಂತ ಪೂಜೆ ಮಾಡ್ತಾರೆ ಶ್ರೀಚಕ್ರ ಉಪಾಸನೆಯಲ್ಲಿ? ಪೂರ್ವದ್ವಾರ, ಪೂರ್ವಾಮ್ನಾಯ, ದಕ್ಷಿಣಾಮ್ನಾಯ, ಪಶ್ಚಿಮಾಮ್ನಾಯ, ಉತ್ತರಾಮ್ನಾಯ, ಊರ್ಧ್ವಾಮ್ನಾಯ ಅಂತ 5 ದಿಕ್ಕುಗಳಲ್ಲೂ ಅಮ್ಮನವ್ರನ್ನ ಶ್ರೀಚಕ್ರದಲ್ಲಿ ಉಪಾಸನೆ ಮಾಡ್ಕೊಂಡ್ಬರ್ತಾರೆ. ಅದರಲ್ಲಿ ಪೂರ್ವದ್ವಾರದಲ್ಲಿ ಋಗ್ವೇದ ಮಂತ್ರಗಳು, ದಕ್ಷಿಣ ದ್ವಾರದಲ್ಲಿ ಯಜುರ್ವೇದ, ಪಶ್ಚಿಮ ದ್ವಾರದಲ್ಲಿ ಅಥರ್ವಣ ವೇದ, ಉತ್ತರ ದ್ವಾರದಲ್ಲಿ ಸಾಮವೇದ. ಹೀಗೆ ಅದರಿಂದ ಆ ದ್ವಾರಗಳಿಂದ ಈ ವೇದಗಳಿಂದ ಅವಳನ್ನು ತಿಳಿಬೇಕು ಅಂತ ಆ ದ್ವಾರ ಪೂಜೆಯ ಸಂಕೇತವನ್ನ ಶ್ರೀಚಕ್ರ ಪರವಾಗಿ ಉಪಾಸನೆ ಮಾಡೋದರಿಗೆ ಗೊತ್ತಿರುತ್ತೆ, ತಿಳಿಸ್ತಾರೆ. ಹೀಗೆ ಋಗ್ವೇದ ದ್ವಾರ, ಯಜುರ್ವೇದ ದ್ವಾರ ಅಂತಂದ್ರೆ ಮೂಲಕ ಅಂತ. ಋಗ್ವೇದ ದ್ವಾರ ಅಂದ್ರೆ ಆ ದ್ವಾರದ ಮೂಲಕ ಪ್ರವೇಶ ಅಂತ. ದ್ವಾರ ಅಂದ್ರೆ ಪ್ರವೇಶಕ್ಕಿರ್ತಕ್ಕಂಥ ಒಂದು ಮಾಧ್ಯಮ ಅಂತ. ಅಂದ್ರೆ ವೇದಾದಿ
ಮಂತ್ರದ್ವಾರ ಋಗ್ ಯಜುಸ್ ಸಾಮ ಇತ್ಯಾದಿ ವೇದಾದಿ ಮಂತ್ರದ್ವಾರ ಆ ಪರಮಾರ್ಥ ತತ್ವವನ್ನು ತಿಳಿದುಕೊಳ್ಳಬೇಕು ಅಂಥೇಳಿ ಅದರ ಸೂಚ್ಯವಾಗಿ ಶ್ರೀಚಕ್ರಾಪರರು ಶ್ರೀಚಕ್ರಾರ್ಚನೆ ಮಾಡಬೇಕಾದ್ರೆ ದ್ವಾರ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ವೇದವೇದ್ಯ ಈ ದ್ವಾರಗಳಿಂದ ಗಮಿಸಿ, ಅದರಲ್ಲೂ ವಿಶೇಷವಾಗಿ ಇಲ್ಲಿ ಉತ್ತರ ದ್ವಾರ ಅದು ಸಾಮವೇದದಿಂದ ಗಮಿಸಿ ಚಿಂತಾಮಣಿ ಗೃಹಕ್ಕೆ ನಾವು ಹೋಗಬೇಕು. ಆ ಚಿಂತಾಮಣಿ ಗೃಹ ಪ್ರವೇಶನೇ ವೇದದ್ವಾರ. ಇದನ್ನ ಪರಮಾರ್ಥವಾದ ಅರ್ಥನೇ ತಗೊಂಡ್ರೆ ಎಷ್ಟು ಅದ್ಭುತವಾಗಿದೆ ಅಂದರೆ, ಆ ಪರಮಾತ್ಮ ತತ್ವವನ್ನು ನಾವು ಅರಿಬೇಕಾದ್ರೆ ಋಗ್ವೇದ ಸಾಮಾದಿ ವೇದಗಳ ಮೂಲಕ ಚಿಂತಾಮಣಿ ಗೃಹ ಅಮ್ಮ ಪ್ರವೇಶ. ಚಿಂತಾಮಣಿ ಗೃಹ ಅಂದರೆ ಚಿಂತನ ಮಂಥನ, ವಿಚಾರ ಚಿಂತನ ಮಂಥನ ಮಾಡಬೇಕು. ಬರೀ ವೇದಗಳನ್ನು ಸ್ವರಸಹಿತವಾಗಿ ಪಠನೆ ಮಾಡೋದ್ರಿಂದ ಒಂದೇ ಅಲ್ಲ, ಆ ವೇದಗಳ ಅರ್ಥಗಳನ್ನು ನಾವು ಅನುಸಂಧಾನ ಮಾಡಬೇಕು. ಮತ್ತು ಆ ವೇದಗಳಲ್ಲಿ ಹೇಳಿರ್ತಕ್ಕಂಥದ್ದನ್ನು ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕು. ಶಂಕರಾಚಾರ್ಯರು ಸಾಧನಾ ಪಂಚಕದಲ್ಲಿ ಬಹಳ ಅದ್ಭುತವಾಗಿ ಅದನ್ನೇ ಹೇಳ್ತಾರೆ. ವೇದೋ ನಿತ್ಯಮಧೀಯತಾಂ ತದುದಿತಂ ಕರ್ಮಸ್ವನುಷ್ಠೀಯತಾಂ ಕಾಮ್ಯೇ ಮತಿಸ್ತ್ಯಾಜ್ಯತಾಂ. ಬಹಳ ಅದ್ಭುತವಾಗಿದೆ. ಅಂದರೆ ಆ ಥರ ವೇದೋ ನಿತ್ಯಮಧೀಯತಾಂ, ಪ್ರತಿಯೊಬ್ಬನೂ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣನಾದವನು ವಿಪ್ರನಾದವನು ಪ್ರತಿನಿತ್ಯ ಒಂದು ರುಕ್ಕಾದರೂ ಯಾವುದಾದ್ರೂ ಒಂದು ವೇದ ಮಂತ್ರವನ್ನು ಪಠನೆ ಮಾಡಲೇಬೇಕು. ಒಂದು ಅಂತಲ್ಲ, ಮಾಡಬೇಕು, ನಿತ್ಯ ಮಾಡಬೇಕು. ವೇದೋ ನಿತ್ಯಮಧೀಯತಾಂ, ಬರೀ ಹೇಳ್ಕೊಳ್ಳೋದಲ್ಲ, ಅಧ್ಯಯನ ಮಾಡಬೇಕು. ಅಧೀಯತಾಂ ತದುದಿತಂ, ಅದರಲ್ಲಿ ಹೇಳಿರುವುದನ್ನು ಅರ್ಥ ಮಾಡ್ಕೋಬೇಕು. ಫಸ್ಟು ಅರ್ಥ ಮಾಡ್ಕೊಂಡು ಕರ್ಮಸ್ವನುಷ್ಠೀಯತಾಂ, ಕರ್ಮದಲ್ಲಿ ನಾವು ಅನುಷ್ಠಾನ ಮಾಡಬೇಕು. ಅದನ್ನೇ ವೇದದ್ವಾರ ಚಿಂತಾಮಣಿ ಗೃಹ ಪ್ರವೇಶ. ಚಿಂತಾಮಣಿ ಗೃಹ ಪ್ರವೇಶ ಅಂದರೆ ಚಿಂತನೆಯಿಂದ ಮಂಥನದಿಂದ ಬುದ್ಧಿಯ ಮೂಲಕ ಆ ಬುದ್ಧಿದ್ವಾರ ಪ್ರವೇಶ. ಆ ಬುದ್ಧಿಯ ಮೂಲಕ ವಿಚಾರ ಮಾಡ್ತಾ ಪರತತ್ವವನ್ನು ಅರ್ಥ ಮಾಡ್ಕೋಬೇಕು ಅಂತ. ಆ ಮಣಿದ್ವೀಪದಲ್ಲಿ ಚಿದಗ್ನಿಕುಂಡ ಸಂಭೂತ. ಆಮೇಲೆ ಬುದ್ಧಿಯನ್ನು ವಿಕಸನಗೊಳಿಸಿ ಚಿತ್ತಿನ ಮಟ್ಟಕ್ಕೆ ಹೋಗಿ ವಿಮಲ ಚಿತ್ತ ಜಲಾಭಿಷೇಕೆ ಸಮಾಧಿ ಕುಸುಮೈ ನಿತ್ಯಂ ಸಮಾಧಿ ಕುಸುಮೈ ಕದಂಬ ಕುಸುಮ ಎಲ್ಲ ಎಷ್ಟು ಸಾಮ್ಯ ಯೋಗ ಪರವಾದ ವೇದಾಂತ ಪರವಾದ ಅರ್ಥಗಳು ಇದರಲ್ಲಿ ಅಡಕಾಗಿದೆ ಅಂತ ಆ ಒಂದಕ್ಕೊಂದಕ್ಕಿರ್ತಕ್ಕಂಥ ಅನುಭವವನ್ನು ಅದನ್ನೇ ರಹಸ್ಯ. ಈ ಶ್ರೀವಿದ್ಯೆ ರಹಸ್ಯ, ಲಲಿತಾ ಸಹಸ್ರನಾಮ ರಹಸ್ಯ ಸ್ತೋತ್ರ. ಅಗಸ್ತ್ಯರು ಉಪೋದ್ಘಾತದಲ್ಲಿ ನಾವು ನೋಡಿದ್ದೀವಿ. ಯಾಕೆ ರಹಸ್ಯ ಅಂದರೆ ಬರೀ ಮೇಲೆ ಅರ್ಥ ಅನುಸಂಧಾನ ಮಾಡಿದರೆ ನಮಗಷ್ಟೇ ಲಭ್ಯ. ವಿಶೇಷವಾಗಿ ಇದರ ಅಂತರಾರ್ಥವನ್ನು ನಾವು ಗ್ರಹಣೆ ಮಾಡ್ತಾ ಆಸ್ವಾದನೆ ಮಾಡ್ತಾ ಹೋಗಬೇಕು. ಅಂದರೆ ವೇದಮಂತ್ರದ್ವಾರ ಪರಮಾರ್ಥ ತತ್ವವನ್ನು ತಿಳಿದುಕೊಂಡು ವಿಶ್ವಾಧಿಕವಾದ ವಸ್ತುವಿಂದಲೇ ಆನಂದವನ್ನು ಆನಂದನೇ ಮದವಿಹ್ವಲ. ಹಾಗಾದರೆ ಈ ತಾಯಿ ಎಲ್ಲಿದ್ದಾಳೆ? ಆ ನಾಮಗಳು ನೋಡಿ. ವಿಶ್ವಾಧಿಕ ವೇದ ವೇದ್ಯ ವಿಂಧ್ಯಾಚಲ ನಿವಾಸಿನಿ. ವಿಂಧ್ಯಾಚಲದಲ್ಲಿ ಆಸೀನಳಾಗಿ ನಿವಾಸಿನಿಯಾಗಿ ವಿಂಧ್ಯಾಚಲ ನಿವಾಸಿನಿಯಾಗಿ ಇದ್ದಾಳೆ. ಹಾಗಾದರೆ ವಿಂಧ್ಯಾಚಲ ಯಾವುದು? ನಂದಾದೇವಿ ಅಂತ ಕರೀತಾರೆ. ವಿಂಧ್ಯಾಚಲ ನಿವಾಸಿನಿಯ ನಂದಾದೇವಿ ಅಂತ ಕರೀತಾರೆ. ಇವಳನ್ನೇ ಶೇರ್ವಾನಿ ಅಂತ ಈ ಉತ್ತರ ಭಾರತದಲ್ಲಿ ಶೇರ್ವಾನಿ ಅಂತ ಕರೀತಾರೆ. ಶೇರ್ವಾನಿ ಅಂದರೆ ಯಾವುದೋ ಒಂದು ನಾವು ಹಾಕೊಳ್ತಕ್ಕಂಥ ಡ್ರೆಸ್ ಅಲ್ಲ, ವಸ್ತ್ರವಲ್ಲ. ಶೇರ್ವಾನಿ ಅಂತಂದರೆ ಶೇರ್ ಅಂದರೆ ಹುಲಿ ಅಂತ. ಹುಲಿಯ ಮೇಲೆ ಅಂದರೆ ವ್ಯಾಘ್ರವಾಸಿನಿ, ವ್ಯಾಘ್ರ ಮೇಲೆ. ಸಾಮಾನ್ಯ ಅಮ್ಮನವರು ಸಿಂಹದ ಮೇಲೆ ಕೂತಿರ್ತಾರೆ. ಅವ್ರು ಕೂತಿರದೆ ಸಿಂಹಾಸನ. ಆದರೆ ಈ ಸ್ವರೂಪಿಣಿ, ಈ ಒಂದು ನಂದಾದೇವಿ, ವಿಂಧ್ಯಾಚಲ ವಾಸಿನಿ ನಂದಾದೇವಿ, ಇವಳು ಶೇರ್ವಾನಿ ಅಂತ ಕರೀತಾರೆ. ಹುಲಿಯ ಮೇಲೆ ಆಸೀನಲಾಗಿರ್ತಕ್ಕಂಥವಳು ಅಂತ. ಇದನ್ನು ನಾವು ಈ ವಿಂಧ್ಯಾಚಲ ವಾಸಿನಿ ಅಂದರೆ ನಾವು ಆ ವಿಂಧ್ಯಾಚಲ ಪರ್ವತದಲ್ಲಿ ನಿವಾಸಿನಿ ವಾಸಿ ಆಗಿರ್ತಕ್ಕಂಥವಳು ಅಂತ ಆ ಅರ್ಥನೂ ಬರುತ್ತೆ. ಅದರಲ್ಲಿ ಎರಡು ಒಂದು ಸಂದರ್ಭದಲ್ಲಿ ನಮಗೆ ವಿಂಧ್ಯಾಚಲದ ವರ್ಣನೆ ಬರುತ್ತೆ. ಒಂದು ದೇವತೆಗಳನ್ನು ಕಾಪಾಡೋದಕ್ಕೋಸ್ಕರ ಆ ವಿಂಧ್ಯ ಪರ್ವತದಲ್ಲಿ ವಾಸವಾಗಿರುವವಳು ಯಾರು ಅಂತಂದರೆ ನಂದಗೋಪನ ವಂಶದಲ್ಲಿ
ಕೃಷ್ಣ ಸಹೋದರಿ, ಗೋಪನ ವಂಶದಲ್ಲಿ ಕೃಷ್ಣ ಸಹೋದರಿಯಾಗಿ ಯಶೋದೆಯಲ್ಲಿ ದುರ್ಗಿಯಾಗಿ ಅವತರಿಸಿ ಶುಂಭ ನಿಶುಂಭರನ್ನು ವಧಿಸಿರತಕ್ಕಂಥ ಆ ತಾಯಿ ವಿಂಧ್ಯಾಚಲ ವಾಸಿನಿ ಕೃಷ್ಣ ಸಹೋದರಿ. ಅದನ್ನೇ ವಿಷ್ಣು ಮಾಯಾ ಇವಳು, ಮತ್ತು ವಿಷ್ಣು ಅಂದರೆ ನಾರಾಯಣ ಸ್ಯಾನುಜ, ನಾರಾಯಣನ ನಾರಾಯಣ ಸಹೋದರಿ ಅಂತಲೂ ಇವಳಿಗೆ ಹೆಸರು ಬಂದಿರೋದು. ಹಾಗೆ ಆ ಒಂದು ಅರ್ಥನೂ ಆಗುತ್ತೆ ವಿಂಧ್ಯಾಚಲ ವಾಸಿನಿ ಅಂತ. ಇನ್ನೊಂದು, ಅಗಸ್ತ್ಯರು ಲೋಪಾಮುದ್ರೆಯನ್ನು ಅನುಗ್ರಹ ಮಾಡಿತ್ತು, ಅನುಗ್ರಹಿಸಿ ಆ ತಾಯಿಯ ಲೋಪಾಮುದ್ರೆಗೆ ಅನುಗ್ರಹಿಸಿ, ಅಗಸ್ತ್ಯರ ಪತ್ನಿ ಲೋಪಾಮುದ್ರೆಗೆ ಅನುಗ್ರಹಿಸಿ ವಿಂಧ್ಯಾಚಲದಲ್ಲಿ ಬಂದು ಲೋಪಾಮುದ್ರೆಯನ್ನು ಅನುಗ್ರಹಿಸಿದ್ಲು ಅಂತ ನಮಗೆ ಪುರಾಣದಲ್ಲಿ ಬರುತ್ತೆ. ಹಾಗಾಗಿ ಇವಳು ವಿಂಧ್ಯಾಚಲ ವಾಸಿನಿ ಅಂತ. ಆದರೆ ಇದು ಇನ್ನೊಂದು ವಿಶೇಷವಾದ ಅರ್ಥ ಈ ನಾಮಕ್ಕಿದೆ. ಆ ವಿಂಧ್ಯಾಚಲದಲ್ಲಿ ಬಂದು ನೆಲೆಸಿರ್ತಕ್ಕಂಥದ್ದು ಒಂದು ಅರ್ಥ ಆದರೆ, ಇಲ್ಲಿ ವಿಂಧ್ಯವೀಥಿ ಅಂತ ಒಂದು ನಾಮ ಬರುತ್ತೆ. ಆದಿತ್ಯ ಹೃದಯ ಪ್ರಕಟಣೆ ಮಾಡೋರಿಗೆ ಇದು ಗೊತ್ತಿರುತ್ತೆ. ವಿಂಧ್ಯವೀಥಿ ಪ್ಲವಂಗಮಃ ಅಂತ. ವಿಂಧ್ಯವೀಥಿ ಅಂದರೆ ಯಾವುದು? ಆ ವಿಂಧ್ಯ ಅಂತಕ್ಕಂಥ ಒಂದು ಬೀದಿ ಅಂದರೆ ಒಂದು ದಾರಿ ಇಲ್ಲ. ಆ ವಿಂಧ್ಯವೀಥಿ ಪ್ಲವಂಗಮಃ ಅಂದರೆ ಆದಿತ್ಯನಿಗಿರ್ತಕ್ಕಂಥ, ಆ ಸೂರ್ಯನಿಗಿರ್ತಕ್ಕಂಥ ಹೆಸರು ಆದಿತ್ಯ ಹೃದಯದಲ್ಲಿ ಉಲ್ಲೇಖ ಆಗುವಂಥದ್ದು. ಆ ಒಂದು ಆಕಾಶ ಬೀದಿಯಲ್ಲಿ ಪ್ರವಹಿಸುವವಳು ಅಂತ, ಆಕಾಶ ಬೀದಿಯಲ್ಲಿ ಪ್ರವಹಿಸುವವಳು ಆಗಿರೋದ್ರಿಂದ ಇವಳು ಧಾರಾಕಾಶ, ಚಿದಾಕಾಶ, ಚಿದೇಕ ರಸರೂಪಿಣಿ ಎಲ್ಲ ನಾಮಗಳಿಗೆ ಅನುಬಂಧ ನೋಡ್ಕೊಂಡು ಬರಬೇಕು ಇಲ್ಲಿ. ಹಾಗಾಗಿ ವಿಂಧ್ಯಾಚಲ ನಿವಾಸಿನಿ, ಇವಳು ವಿಂಧ್ಯಾಚಲ ನಿವಾಸಿನಿ. ಇನ್ನು ಮುಂದಿನ ನಾಮಕ್ಕೆ ಹೋಗೋಣ. ವಿಧಾತ್ರಿ, ವೇದ ಜನನಿ, ವಿಷ್ಣು ಮಾಯಾ ವಿಲಾಸಿನಿ. ವಿಧಾತ್ರಿ ಇದೊಂದು ಅದ್ಭುತವಾದ ನಾಮ. ವಿಧಾತ್ರಿ ಅಂದರೆ ಮಾತೆಯು ಶಿಶುವನ್ನು ಹೇಗೆ ಪೋಷಿಸುವುದೋ ಹಾಗೆ ಜಗತ್ತನ್ನು ಆಹಾರವನ್ನು ಕೊಟ್ಟು ಪೋಷಿಸಿ ರಕ್ಷಿಸುವವಳು ಅಂತ. ಈ ಜಗತ್ಪೋಷಣಾ ಶಕ್ತಿ ಈ ತಾಯಿ ಆದ್ದರಿಂದ ವಿಧಾತ್ರಿ ಅಂತ ಕರಿತೀವಿ. ಇಲ್ಲಿ ವಿಧಾತ್ರಿ ಬ್ರಹ್ಮಸ್ವರೂಪಿಣಿಯಾದ ಬ್ರಹ್ಮಸ್ವರೂಪಿಣಿ ಅಂತ. ಯಾಕೆಂದರೆ ವಿಧಾತ ಅಂತ ಯಾರಿಗೆ ಕರಿತೀವಿ? ವಿಧಾತ ಅಂದರೆ ಬ್ರಹ್ಮನಿಗೆ ವಿಧಾತ ಅಂತ ಕರಿತೀವಿ. ಆ ಬ್ರಹ್ಮನಿಗೆ ವಿಧಾತ ಅಂತ ಕರಿತೀವಿ. ಪ್ರಪಂಚಕ್ಕೆ ಒಂದು ಪದ್ಧತಿ ಇದೆ ಮತ್ತು ಒಂದು ವಿಧಾನ ಇದೆ. ಪ್ರಪಂಚ ನಿರ್ಮಾಣ ಒಂದು ಹಂತ ಆದರೆ ಅದರ ನಿರ್ವಹಣೆಯೂ ಇನ್ನೊಂದು ಹಂತ. ನಿರ್ಮಾಣ ಮಾಡಿ ಭಗವಂತ ಸುಮ್ಮನೆ ಬಿಟ್ಟಿಲ್ಲ. ಆ ತಾಯಿ ಪ್ರಪಂಚವನ್ನು ನಿರ್ಮಾಣ ಮಾಡಿ ಮಾತ್ರ ಹಾಗೆ ಬಿಟ್ಟಿಲ್ಲ. ಅದಕ್ಕೆ ಒಂದು ನಿಯಮಗಳನ್ನು, ಒಂದು ಕಾನೂನನ್ನು ಮಾಡಿದ್ದಾಳೆ. ಅದರ ಪ್ರಕಾರ ಒಂದು ಪದ್ಧತಿಯನ್ನು ನಿರ್ಮಾಣ ಮಾಡಿದ್ದಾಳೆ. ಆ ಪದ್ಧತಿ ಪ್ರಕಾರನೇ ಪ್ರಪಂಚ ನಡೆಯುತ್ತೆ. ಹಾಗಾಗಿ ಆ ವಿಧಾನಗಳನ್ನು ರಚಿಸಿರ್ತಕ್ಕಂಥವಳಾದ್ರಿಂದ ಅವಳು ವಿಧಾತ್ರಿ. ವಿಧಾತ್ರಿ ಅಂದರೆ ಆ ವಿಶೇಷವಾದ ಒಂದು ಪದ್ಧತಿಯನ್ನು, ಈ ಜಗತ್ತನ್ನು ಧರಿಸುವ ಮತ್ತು ಪೋಷಿಸುವ ಶಕ್ತಿ ಇರತಕ್ಕಂಥ ತಾಯಿ ಈ ಜಗತ್ತಿಗೆ ಒಂದು ಪದ್ಧತಿಯನ್ನು ಕೊಟ್ಟಿದ್ದಾಳೆ. ಆದ್ದರಿಂದ ಇವಳು ವಿಧಾತ್ರಿ ಅಂತ. ವಿಧಾತ ಅಂತ ಬ್ರಹ್ಮನ ಹೆಸರು, ಪರಬ್ರಹ್ಮ ಸ್ವರೂಪಿಣಿಯಾಗಿರೋದ್ರಿಂದ ಅದರ ಸ್ತ್ರೀ ರೂಪ ವಿಧಾತ್ರಿ ಅಂತಲೂ ನಾವು ಇಲ್ಲಿ ಅರ್ಥ ಮಾಡ್ತೀವಿ. ಇನ್ನೊಂದು ವಿಧಾತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇದೆ. ಅದು ಕರ್ಮ ಫಲದಾತ ಅಂತ. ನಾವು ಮಾಡಿರ್ತಕ್ಕಂಥ ಕರ್ಮಗಳಿಗೆ ಫಲಿತವನ್ನು, ಅದಕ್ಕೆ ಅದರ ಪರವಾದ ನಾವು ಕರ್ಮ ಫಲಿತವನ್ನು ಕೊಡ್ತಕ್ಕಂಥದ್ದು ಅಂತ. ಆ ಕರ್ಮ ಫಲಿತ ಪ್ರದಾಯಿನಿ ಇವಳು. ಆದ್ದರಿಂದ ಇವಳು ವಿಧಾತ್ರಿ. ವಿಧಾತ್ರಿ ವೇದ ಜನನಿ. ಇವಳು ವಿಧಾತ್ರಿ ವೇದ ಜನನಿ. ವೇದಗಳು ಯಾವುದು? ನಾವು ವೇದಗಳು ಅಂತಂದರೆ ಈ ಪ್ರಪಂಚ ನಿರ್ಮಾಣ ಮಾಡಿರತಕ್ಕಂಥ ಪರಮೇಶ್ವರ ಅಥವಾ ಪರಮೇಶ್ವರಿ ಈ ಪ್ರಪಂಚ ನಿರ್ವಹಣೆಗೆ ಸಂಬಂಧಪಟ್ಟ ವಿಚಾರಗಳನ್ನು ಒಂದು ಓನರ್ಸ್ ಮ್ಯಾನ್ಯುಯಲ್ ಅಂತ ನಾವು ಇವತ್ತಿನ ಒಂದು ಪರಿಭಾಷೆಯಲ್ಲಿ ನಾವು ವಿಶ್ಲೇಷಣೆ ಮಾಡಿದ್ವಿ. ಇದಕ್ಕೊಂದೆಲ್ಲ ಓನರ್ಸ್, ನಾವು ಏನೇ ಒಂದು ವಸ್ತುವನ್ನು ಕೊಂಡುಕೊಂಡ್ರು ಅದಕ್ಕೆ ಒಂದು ಓನರ್ಸ್ ಮ್ಯಾನ್ಯುಯಲ್ ಅಂತ ಕೊಡ್ತಾರೆ. ಆ ಥರ ಈ ಪ್ರಪಂಚ ನಿರ್ವಹಣೆಗೆ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದಾಗ ನಮ್ಮ ಮನುಷ್ಯರಿಗೆ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥದ್ದೇ ವೇದ. ಆ ವೇದಗಳಿಗೆಲ್ಲ ವರ್ಣ ಸ್ವರೂಪಿಣಿ, ಮಾತೃಸ್ವರೂಪಿಣಿ ತಾಯಿ ಇವಳಾದ್ರಿಂದ ವೇದ ಜನನಿ. ಇವಳಿಂದಲೇ ಸಮಸ್ತ ವಿತ್ ಧಾತು ಏನಿದೆ ಅದು ಸರ್ವಜ್ಞಾನಗಳ ಆಧಾರ ಶಕ್ತಿಯನ್ನು ಹೇಳ್ತಕ್ಕಂಥದ್ದು ವಿತ್. ಹಾಗಾಗಿ ವೇದ ಜನನಿ. ವೇದ
ಅಪೌರುಷೇಯ ಅಂತ ಕರಿತೀವಿ. ಇದು ಯಾವ ಮನುಷ್ಯನಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದಲ್ಲ, ಆ ಪರಬ್ರಹ್ಮನ ಸ್ವರೂಪ. ಆ ಪರಬ್ರಹ್ಮನಿಂದಲೇ ಆ ವೇದ ಜನನಿ ಅಂದರೆ ವೇದ ಮಾತಾ ಗಾಯತ್ರಿ ಅಂತ. ಆ ಗಾಯತ್ರಿ ಸ್ವರೂಪಿಣಿ ತಾಯಿ ಇವಳಾಗಿರೋದ್ರಿಂದ ವೇದತ್ರಯಿ. ವೇದತ್ರಯಿ ಅಂದರೆ ಮೊದಲು ಋಗ್ಯಜು ಸಾಮ ಮುರೆ ಇತ್ತು. ಹಾಗಾಗಿ ವೇದ ಜನನಿ ಯಾದ ಗಾಯತ್ರಿ ಸ್ವರೂಪಿಣಿ ಇವಳು ಹೌದು. ಮತ್ತು ಇವಳಿಂದಲೇ ಸಮಸ್ತ ವೇದಗಳು ಬಂದವು. ಆ ವೇದಗಳ ಮಾತೃಕಾ ವರ್ಣ ಸ್ವರೂಪಿಣಿ ಇವಳು ಅಂತ ಈ ನಾಮ ಹೇಳುತ್ತೆ. ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ವಿಷ್ಣು ಮಾಯಾ ವಿಲಾಸಿನಿ ಅಂತಂದರೆ ಇಡೀ ಪ್ರಪಂಚ ಆ ವಿಷ್ಣುವಿನ ಮಾಯೆಯಿಂದ ಆವೃತವಾಗಿದೆ. ಉಪಾಧಿಗಳಿಂದ ಕೂಡಿರ್ತಕ್ಕಂಥ ಪ್ರಪಂಚ ಮಾಯೆಯಿಂದ ಆವೃತವಾಗಿದೆ ಅಂತ ನಾವು ಕೇಳಿದ್ವಿ. ಆ ಮಾಯೆ ಯಾವುದು ಅಂದರೆ ವಿಷ್ಣು ಮಾಯೆ ಅಂತ ಕರಿತೀವಿ. ಆ ವಿಷ್ಣು ಮಾಯೆ ಇರೋದ್ರಿಂದ ಮುಂದೆ ಇನ್ನೊಂದು ನಾಮ ಬರುತ್ತೆ, ವೈಷ್ಣವಿ ಅಂತ. ಯಾಕೆಂದರೆ ಆ ವಿಷ್ಣು ಮಾಯಾ ವಿಲಾಸಿನಿ ಇವಳು ಆಗಿರೋದ್ರಿಂದ ವೈಷ್ಣವಿ ಅಂತಲೂ ಕರಿತೀವಿ. ಆ ವಿಷ್ಣು ಮಾಯೆಯಿಂದ ಇಡೀ ಪ್ರಪಂಚ ವ್ಯಾಪಿಸಿದೆ. ಮಾಯಾ ಅಂದರೆ ಒಂದು ಅನಿರ್ವಚನೀಯವಾದ ಶಕ್ತಿ, ಅದು ಆ ಪರಮೇಶ್ವರಿಯ ಶಕ್ತಿನೇ. ಮಾಯಾ ಅಂದರೆ ಇನ್ನೊಂದು ಅರ್ಥ ಹಾವಭಾವ ಅಂತಲೂ ಆಗುತ್ತೆ. ಆ ಪರಮೇಶ್ವರಿಯ ಹಾವಭಾವ ಅದು ಮಾಯಾ ಅಂತ. ಅದು ಯಾವ ಹಾವಭಾವ ಅಂದರೆ ವಿಷ್ಣು ಮಾಯಾ ಅಂದರೆ ವಿಷ್ಣುವಿನ ಹಾವಭಾವವನ್ನು ಹೊಂದಿರತಕ್ಕಂಥವಳು ಅಂತ. ಇವಳು ವಿಷ್ಣುವಿನ ಸಹೋದರಿ ಆಗಿರೋದ್ರಿಂದ, ವಿಷ್ಣುವಂತೆ ಸ್ಥಿತಿಕಾರಿಣಿ ಆಗಿರೋದ್ರಿಂದ, ವಿಷ್ಣುವನ್ನಲ್ಲಿರ್ತಕ್ಕಂಥ ಸ್ಥಿತಿಕಾರಕ ಶಕ್ತಿಯ ಮೂಲ ರೂಪ ಇವಳಾಗಿರೋದ್ರಿಂದ ವಿಷ್ಣುವಿನ ಸಮಾನ ರೂಪವನ್ನು ಹೊಂದಿರತಕ್ಕಂಥದ್ದು. ವಿಷ್ಣು ಸಹೋದರಿ ಇವಳು. ವಿಷ್ಣು ಮತ್ತು ಅಮ್ಮನವರು ಒಟ್ಟಿಗೆ ಪರಾಶಕ್ತಿಯಿಂದ ಆವಿರ್ಭವಿಸಿದ್ರು ಅಂತ ನಾವು ಮೊನ್ನೆ ವಿಚಾರ ಮಾಡಿದ್ವಿ. ಆ ರೀತಿ ಒಟ್ಟಿಗೆ ಆವಿರ್ಭವಿಸಿದಾಗ ಸೋದರಿಯ ಸಂಬಂಧ ಇವರಿಗೆ ಬರುತ್ತೆ. ವಿಷ್ಣುವಿನ ಏನು ಒಂದು ರೂಪ ಇದೆಯೋ ಅದಕ್ಕೆ ಅನುರೂಪವಾದ ರೂಪ ಅಮ್ಮನವ್ರದ್ದಾಗಿರೋದ್ರಿಂದ ವಿಷ್ಣು ಮಾಯಾ ವಿಲಾಸಿನಿ ಅಂತ. ಇಲ್ಲಿ ವಿಲಾಸಿನಿ ಅಂತಂದ್ರೆ ಕಷ್ಟತರಾಭಿಗಮ್ಯ ಅಂತ. ವಿಲಾಸ ಅಂತಂದ್ರೆ ಕಷ್ಟತರಾಭಿಗಮ್ಯ ಅಂತ. ಅವಳನ್ನು ಹೊಂದುವುದು ಕಷ್ಟ ಅಂತ. ಈಗ ಮಾಯೆಯಿಂದ ಬಿಡಿಸ್ಕೊಳ್ಳೋದು ತುಂಬ ಕಷ್ಟ. ಮಾಯೆಯಿಂದ ಆವೃತವಾದರೆ ಮಾಯೆಯಿಂದ ಬಿಡಿಸ್ಕೊಳ್ಳೋದು ಕಷ್ಟ. ಹಾಗಾಗಿ ಇನ್ನೊಂದು ಅರ್ಥ ವಿಲಾಸಿನಿ ಅಂದರೆ, ವಿಷ್ಣು ಮಾಯಾ ವಿಲಾಸಿನಿ ಅಂದರೆ ಆ ಕಷ್ಟತರವಾದ ಅವಳನ್ನು ಆ ವಿಷ್ಣು ಮಾಯೆಯಿಂದ ಅವಳು ಆವೃತವಾಗಿರುವುದರಿಂದ ಅವಳನ್ನು ಹೊಂದುವುದು ಕಷ್ಟ ಅಂತ. ಇಲ್ಲಿ ವಿಲಾಸಿನಿ ಅಂದರೆ ವಿಷ್ಣು ಮಾಯಾ ವಿಲಾಸಿನಿ ಅಂದರೆ ವಿಲಾಸನೂ ಹೌದು, ಮಾಯೆ ವಿಲಾಸ ಅಂತಲೂ ಅರ್ಥ. ಇನ್ನೊಂದು ಅರ್ಥ ಅದನ್ನ ಹೊಂದತಕ್ಕಂಥದ್ದು ಕಷ್ಟ ಅನ್ನೋದನ್ನು ಈ ನಾಮ ನಮಗೆ ಸೂಚ್ಯವಾಗಿ ಇಲ್ಲಿ ತೋರಿಸುತ್ತೆ. ಇನ್ನು 3 ವಿಧವಾದ ಶಕ್ತಿಯನ್ನು ಆ ಮಾಯಾಶಕ್ತಿಯನ್ನು 3 ವಿಧವಾಗಿ ವಿಭಾಗ ಮಾಡಿದ್ದಾರೆ. ಆ 3 ಶಕ್ತಿಗಳು ಯಾವ್ದು ಅಂತಂದರೆ, ಇದು ಮಾಯಾಶಕ್ತಿಯ ಸ್ವರೂಪನೂ ಹೌದು. ಆ ಮಾಯಾಶಕ್ತಿ ಸ್ವರೂಪ ಒಂದು ನಿತ್ಯ, ಎರಡನೇದು ವಿಲಾಸಿನಿ, ಇನ್ನೊಂದು ಧೋಗ್ಧ್ರಿ ಅಂತ. ಧೋಗ್ಧ್ರಿ ಅಂತ ಸಂಸ್ಕೃತ ಪದ. ಧೋಗ್ಧ ಪ್ಲಸ್ ರಿ, ಧೋಗ್ಧ್ರಿ ಅಂತ. ಧೋಗ್ಧ್ರಿ ಅಂದರೆ ಈ ಹಸುವಿನ ಹಾಲು ಕರಿತೀವಲ್ಲ, ಅದಕ್ಕೆ ಧೋಗ್ಧ ಅಂತ. ಪಾರ್ಥವತ್ಸಹ ಸುಧೀರ್ಭೋಕ್ತಂ ದುಗ್ಧಂ ಗೀತಾಮೃತಂ ಮಹತು. ದುಗ್ಧ ಅಂದರೆ ಹಾಲು ಕರೆಯೋದು, ಆ ಹಾಲು ಕರೆಯೋದು. ಧೋಗ್ಧ್ರಿ ಅಂದರೆ ಹಾಲು ಕರೆಯೋದು ಸುಲಭದ ಕೆಲಸ ಅಲ್ಲ. ಯಾರಾದರೂ ಹಾಲು ಕರೆದ್ರೆ ಅವ್ರಿಗೆ ಗೊತ್ತಿರುತ್ತೆ. ಯಾಕೆಂದರೆ ಆ ಹಸುವಿನಲ್ಲಿ ಹಾಲಿದ್ರೂ ಹಾಲು ಇಳಿಸಲ್ಲ, ಅದು ಅಷ್ಟು ಸುಲಭ ಕರೆಯೋಕ್ಕಾಗಲ್ಲ. ಅದಕ್ಕೊಂದು ಕರು ಬಿಡ್ಬೇಕು ನಾವು. ಆ ಕರು ಬಿಟ್ಟಾಗ ಆ ಕರುವಿಗಾಗಿ ಹಾಲನ್ನು ಅದು ತನ್ನ ಕೆಚ್ಚಲಿನಲ್ಲಿ ಸ್ರವಿಸುತ್ತೆ. ಆವಾಗ ಕರುವನ್ನು ಹಿಡ್ಕೊಂಡ್ಬಿಟ್ಟು ಹಾಲು ಕರಿತೀವಿ. ಯಾಕೆಂದರೆ ಅದೊಂದು ವಿಶೇಷವಾಗಿರ್ತಕ್ಕಂಥದ್ದು, ಸುಲಭದ ಕೆಲಸ ಅಲ್ಲ ಅದು. ಆಮೇಲೆ ಅದನ್ನ ಹಿಂಡಬೇಕು, ಹಾಲನ್ನು ಸುಲಭಕ್ಕೆ ಬರೋದಿಲ್ಲ. ಹಾಗಾಗಿ ಅದನ್ನ ಧೋಗ್ಧ್ರಿ ಅಂತ ಕರೀತಾರೆ. ಧೋಗ್ಧ್ರಿ ಅಂದರೆ ಈ ಒಂದು ಅಮೃತಮಯವಾದ ಆನಂದ ಸ್ವರೂಪವನ್ನು ಸಹಸ್ರಾರ ಕಮಲದಲ್ಲಿ ಹಿಂಡುವುದು ಕಷ್ಟ. ಆದ್ದರಿಂದ ಧೋಗ್ಧ್ರಿ ಅಂತ ಅರ್ಥ. ಇದು ನಿತ್ಯ, ಮಾಯೆ ಅಂತ ಯಾಕೆ ಕರೀತಾರೆ ಅಂದರೆ ಈ ಎಲ್ಲ ವಿಶೇಷಣಗಳು, ನಿತ್ಯ, ವಿಲಾಸಿನಿ, ಧೋಗ್ಧ್ರಿ, ಈ ವಿಶೇಷಣಗಳನ್ನು ಇದು ಹೊಂದಿರುವುದರಿಂದ ಇದು ವಿಷ್ಣು ಮಾಯಾ ವಿಲಾಸಿನಿ ಅಂತ. ವಿಲಾಸಿನಿಯನ್ನು ಈ ಒಂದು ಅರ್ಥದಲ್ಲೂ ನಾವು ನೋಡಬಹುದು ಅಂತ. ಈ ಎರಡನೇ ಶಕ್ತಿನೇ ವಿಲಾಸಿನಿ, ವಿಲಾಸ ಶಕ್ತಿ. ಹಾಗಾಗಿ ವಿಷ್ಣು ಮಾಯಾ ವಿಲಾಸಿನಿ. ಇನ್ನು
ಮುಂದೆ ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಕ್ಷೇತ್ರ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ ಅಂತ ಇಲ್ಲಿ ಬರ್ತಕ್ಕಂಥ ನಾಮಗಳದ್ದು ಒಂದು ಬಹಳ ವಿಶೇಷ ನಾಮಗಳಿಗೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಇಲ್ಲಿ ಕ್ಷೇತ್ರ ಇಲ್ಲೆಲ್ಲ ಕ್ಷಕಾರದಿಂದ ಪ್ರಾರಂಭವಾಗ್ತಕ್ಕಂಥ ನಾಮಗಳು. ಕ್ಷೇತ್ರ ಸ್ವರೂಪ, ಕ್ಷೇತ್ರೇಶಿ, ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ, ಕ್ಷೇತ್ರ ವೃದ್ಧಿ ವಿನಿರ್ಮುಕ್ತ, ಕ್ಷೇತ್ರಪಾಲ ಸಮರ್ಚಿತ ಅಂತ ನಾಮಗಳು ಬರುತ್ತೆ. ಇದನ್ನು ನಾವು ವಿಚಾರ ಮಾಡೋಣ. ಇಲ್ಲಿ ಕ್ಷೇತ್ರ ಸ್ವರೂಪ ಅಂದರೆ ಇವುಗಳ ಸ್ವರೂಪವೇ ಕ್ಷೇತ್ರ ಅಂತ. ಆಮೇಲೆ ಕ್ಷೇತ್ರೇಶಿ ಅಂದರೆ ಅದಕ್ಕೆ ಅಧಿಪತಿ ಇವಳೆ. ಮತ್ತು ಕ್ಷೇತ್ರ ಅಂದರೆ ಆ ಭಗವತ್ ಶಕ್ತಿ ಎಲ್ಲಿದೆಯೋ ಅದು ಕ್ಷೇತ್ರ ಅಂತ ಕರೀತಾರೆ. ಇದೆಲ್ಲ ವಿಚಾರಗಳು ಕ್ಷೇತ್ರಜ್ಞ ಯೋಗ ಅಂತ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಯೋಗ ಆ ಒಂದು ಅಧ್ಯಾಯದಲ್ಲಿ ಇದಕ್ಕೆ ವಿಸ್ತಾರವಾಗಿ ಬರುತ್ತೆ. ಇಲ್ಲಿಗೆ ಇವತ್ತಿನ ಒಂದು ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ಯಾಕೆ ಅಂತಂದರೆ ಅನೇಕರು ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ತುಂಬ ಅನೇಕ ವಿಚಾರಗಳನ್ನು ನೀವು ತಿಳಿಸ್ತೀರಿ. ಆದರೆ ಕೆಲವರಿಗೆ 1.5 ಗಂಟೆ ಕೂರ್ತಕ್ಕಂಥ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗಾಗಿ ಅಂತ ಒಂದು ಅಭಿಪ್ರಾಯನ ಬಂದಿದ್ದರಿಂದ 1 ಗಂಟೆಗೆ ಸೀಮಿತ ಮಾಡೋಣ ಅನ್ನೋ ದೃಷ್ಟಿಯಿಂದ. 1 ಗಂಟೆ ಅಂದರೆ ಸಮಯ ನೋಡ್ಕೊಂಡು 1 ಗಂಟೆ ಅಂತ ಬೇಡ. ಯಾವುದಾದ್ರೂ ಒಂದು ನಾಮ ತಗೊಂಡ್ರೆ ಅದು ಮುಕ್ತಾಯ ಆಗ್ತಕ್ಕಂಥ ಒಂದು 5-10 ನಿಮಿಷ ಹೆಚ್ಚು ಕಮ್ಮಿ 1 ಗಂಟೆಗೆ ಅಳವಡಿಸೋಣ ಅಂತ ಎಲ್ಲ ಅಭಿಪ್ರಾಯ ಬಂದಿರೋದ್ರಿಂದ ಇಲ್ಲಿಗೆ ಇವತ್ತಿನ ಸತ್ಸಂಗವನ್ನು ಲಲಿತಾ ಪರಮೇಶ್ವರಿ ರಾಜರಾಜೇಶ್ವರಿಯ ದಿವ್ಯ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ವಶಿನ್ಯಾದಿ ವಾಗ್ದೇವತೆಗಳಿಗೊಮ್ಮೆ ನಮಸ್ಕಾರ ಮಾಡಿ ಅಂಬಾರ್ಪಣ